ಸರ್, ನೀವು ನಿವೃತ್ತ ಸೇನಾಧಿಕಾರಿ, ವಿವಿಧ ಯುದ್ಧಗಳಲ್ಲಿ ಭಾಗವಹಿಸಿ ದೇಶದ ಪರವಾಗಿ ದೇಶ ಪ್ರೇಮವನ್ನು ಮೆರೆದಿದ್ದೀರಿ, ಸ್ವಾಭಿಮಾನದ ಕಹಳೆಯನ್ನು ಮೊಳಗಿಸಿದ್ದೀರಿ. ಈ ಸ್ವಾತಂತ್ರ್ಯ ಅಂದ್ರೆ ಯಾವ ಪದದಲ್ಲಿ ನೀವು ಅರ್ಥೈಸಿಕೊಳ್ತೀರಿ ಸರ್? ಈ ಒಂದು ಸ್ವಾತಂತ್ರ್ಯಕ್ಕೆ ನಮಗೆ ಪೂರ್ವ ಜನರು ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದನ್ನ ನಾವು ಈ ದಿನ ಅನುಭವಿಸ್ತಾ ಇದ್ದೀವಿ. ತಿರಂಗವನ್ನ ನಾವು ಇಷ್ಟೊಂದು ಜಾಗೃತಗೊಳಿಸುವ ಸನ್ನಿವೇಶ ಆಗ ಇರಲಿಲ್ಲ ಅಂತ. ಆಗೆಲ್ಲ ಯಾವ ರೀತಿಯಾಗಿತ್ತು ಸರ್ ಸನ್ನಿವೇಶ? ಕಾರ್ಗಿಲ್ ಯುದ್ಧದಲ್ಲೂ ಸಹ ಇದ್ದೆ. ಯಾಕಂದ್ರೆ ನನ್ನ ಕಣ್ಮುಂದೆ ಅವ್ರನ್ನ ಪ್ರಾಣ ತ್ಯಾಗ ಮಾಡಿದ್ ನಾನು ನೋಡಿದ್ದೀನಿ. ಜನರಲ್ಲಿ ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ, ದೇಶ ಪ್ರೇಮ ಕಡಿಮೆ ಆಗ್ತಾ ಇದೆ ಅಂತ. ದೇಶಾಭಿಮಾನ, ದೇಶ ಪ್ರೇಮ ಬರೀ ಸೈನಿಕರಿಗೆ ಅಷ್ಟೇ ಸೀಮಿತ ಅಥವಾ ಪ್ರತಿಯೊಬ್ಬ ಭಾರತೀಯನಿಗೂ ಸೀಮಿತ? ಪ್ರತಿಯೊಬ್ಬ ಭಾರತೀಯನಿಗೂ ದೇಶಾಭಿಮಾನ ಅದು ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನ್ವಯಿಸುತ್ತೆ. ಭಾರತೀಯರಲ್ಲಿ ಈ ದೇಶಾಭಿಮಾನ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಉಕ್ಕಿ ಹರಿತಿತ್ತು ಸರ್? ಮೊದಲು ಏನಾಗ್ತಾ ಇತ್ತು, ಸೈನಿಕರೊಂದಿಗೆ ಸಾರ್ವಜನಿಕರು ಸಹ ಅದರಲ್ಲಿ ಪಾಲ್ಗೊಳ್ತಿದ್ರು. ಈ ದೇಶಾಭಿಮಾನ ಇಂದಿನ ಯುವ ಸಮೂಹದಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತ ಇದೆ ಅನ್ಸುತ್ತೆ ಸರ್ ನಿಮ್ಗೆ? ಖಂಡಿತ ಇರಬೇಕು. ಯಾಕಂದ್ರೆ ಯಾವುದೇ ದೇಶ ಬೆಳಿಬೇಕು ಅಂದ್ರೆ ಯುವಕರ ಒಂದು ಸಪೋರ್ಟ್ ಯಾವಾಗ್ಲೂ ಇರಬೇಕು. ಆಗಸ್ಟ್ 15 ಅಂದ್ರೆ ಬ್ರಿಟಿಷರು ಭಾರತೀಯರನ್ನ ತಮ್ಮ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆಗೊಳಿಸಿದ ಒಂದು ದಿನ. ಅದು ಭಾರತೀಯರ ಪಾಲಿಗೆ ಒಂದು ಹಬ್ಬದ ಸುದಿನ. ಹೌದು, ಆಗಸ್ಟ್ 15 ಭಾರತೀಯರ ಪಾಲಿಗೆ ಸ್ವಾಭಿಮಾನದ ಸಂಕೇತ ದಿನ, ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದ ಒಂದು ಒಳ್ಳೆಯ ದಿನ. ಸೊ ಈ ಸ್ವಾತಂತ್ರ್ಯ ದಿನವನ್ನು ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ಬೇರೆ ಬೇರೆ ತಮ್ಮ ತಮ್ಮ ಕಲ್ಪನೆಯಲ್ಲಿ ಅರ್ಥೈಸಿಕೊಳ್ತಾರೆ. ಆದರೆ 1947 ಆಗಸ್ಟ್ 15ರಂದು ದೊರೆತಿರುವ ಈ ಸ್ವಾತಂತ್ರ್ಯ ಇಂದಿಗೆ ಯಾವ ಮಟ್ಟದಲ್ಲಿದೆ, ದೇಶದ ಪ್ರತಿಯೊಬ್ಬರಿಗೂ ಈ ಸ್ವಾತಂತ್ರ್ಯದ ಲಾಭ ದಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇದೆ. ಕಾರಣ ಗೊತ್ತಾಗ್ತಾ ಇರುವಂಥದ್ದು, ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದರೂ ಸಹ ದೇಶದಲ್ಲಿರುವ ರಾಜಕಾರಣಿಗಳ ಮುಷ್ಟಿಯಿಂದ ಇನ್ನು ಭಾರತೀಯರು ಯಾವೆಲ್ಲ ರೀತಿಯಾದ ಸಮಸ್ಯೆಗಳನ್ನು ಅನುಸರಿಸ್ತಾ ಇದ್ದಾರೆ, ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಹೀಗಾಗಿ ಭಾರತದ ಸ್ವಾತಂತ್ರ್ಯ ಅಂದು ಇಂದು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಸಾಕಷ್ಟು ಅವಲೋಕನೆ ಮಾಡಿಕೊಳ್ಳಬೇಕಾದ ಇವತ್ತಿನ ಈ ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು. ಸೊ ಭಾರತದ ಸ್ವಾತಂತ್ರ್ಯ ಅಂದು ಇಂದು ಯಾವ ರೀತಿಯಾಗಿತ್ತು ಅನ್ನೋದನ್ನ ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲು, ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲು ನಿವೃತ್ತ ಸೇನಾಧಿಕಾರಿ ಎನ್ ರಘುರಾಮ್ ರೆಡ್ಡಿ ಅವರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೀವು ನಿವೃತ್ತ ಸೇನಾಧಿಕಾರಿ, ಜೊತೆಗೆ ವಿವಿಧ ಯುದ್ಧಗಳಲ್ಲಿ ಭಾಗವಹಿಸಿ ದೇಶದ ಪರವಾಗಿ ಒಂದು ದೇಶ ಪ್ರೇಮವನ್ನು ಮೆರೆದಿದ್ದೀರಿ, ಸ್ವಾಭಿಮಾನದ ಕಹಳೆಯನ್ನು ಮೊಳಗಿಸಿದ್ದೀರಿ. ಸೊ ನಿಮಗೆ ಮೊದಲನೇದಾಗಿ ಕೇಳಬೇಕಂದ್ರೆ ಈ ಸ್ವಾತಂತ್ರ್ಯ ಅಂದರೆ ಯಾವ ಪದದಲ್ಲಿ ನೀವು ಅರ್ಥೈಸಿಕೊಳ್ತೀರಿ ಸರ್? ಖಂಡಿತ. ಮೊದಲನೇದಾಗಿ ಪ್ರತಿಧ್ವನಿ TV ಅವರಿಗೆ ನನ್ನ ವಂದನೆಗಳು, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಎರಡನೇದಾಗಿ, ಈಗ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಅದ್ಭೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ನಮಗೆ ಸ್ವಾತಂತ್ರ್ಯ ಬರಬೇಕು ಅಂದರೆ ಈ ಒಂದು ಸ್ವಾತಂತ್ರ್ಯಕ್ಕೆ ನಮಗೆ ಏನು ಪೂರ್ವ ಜನರು ಅಥವಾ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ. ಅದನ್ನು ನಾವು ಈ ದಿನ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಯಾಕಂದರೆ ನಮ್ಮ ಪೂರ್ವಜರು ಏನು ನಮ್ಮ ದೇಶಕ್ಕಾಗಿ ಏನು ಎಷ್ಟು ಕಷ್ಟಪಟ್ಟು ತಮ್ಮ ಪ್ರಾಣವನ್ನು ಮಡುಪಿಟ್ಟು ನಮಗೆ ಈಗ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೀಗ ಅದನ್ನು ಅನುಭವಿಸ್ತಾ ಇದ್ದೀವಿ. ಕಾರಣ ಯಾಕಂದರೆ ಅವರೇ ಈಗ ಸೇನೆಯಲ್ಲಿ ನೀವು ಹೇಳಿದ ಪ್ರಕಾರ ಮೊದಲು ಏನಾಗ್ತಾ ಇತ್ತು, ಈಗ ಯಾವ ಪರಿಸ್ಥಿತಿ ಇದೆ ಅನ್ನೋದಂದರೆ ನೋಡಬೇಕಂದ್ರೆ ಸುಮಾರು ಚೇಂಜಸ್ ಆಗಿದೆ ಹೇಳಬೇಕು ಅಂದರೆ. ಈಗ ಮಕ್ಕಳಲ್ಲಿ ಆ ಥರ, ಯುವಕರಲ್ಲಿ ಅದರ ಬಗ್ಗೆ ಏನು ಇದೇ ಇಲ್ಲ. ಮೊದಲ ಕಾಲದಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ. ಈಗ ಗರ್ ಗರ್ ತಿರಂಗ ಅಂತ ಈಗ ಸ್ವಲ್ಪ ಹರ್ ಗರ್ ತಿರಂಗ ಅಂತ ಹೇಳ್ಬಿಟ್ಟು ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಕಾರಣ ಯಾಕಂದರೆ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ದೇಶಭಕ್ತಿಯನ್ನು ದೇಶಭಕ್ತಿ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಮಾಡ್ತಾರೆ, ಜಾಗೃತಿ ಮಾಡೋದಕ್ಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ. ಮೊದಲು ಯಾರಿಗೂ ಈ ಥರ ಈ ಗರ್ ಗರ್
ಹರ್ ಘರ್ ತಿರಂಗ ಅಂತ ಒಂದು ಏನು ಮಾಡ್ತಾ ಇದ್ದೀವಿ ಈಗ, ಇದ್ರದ್ದು ಅವಶ್ಯಕತೆನೇ ಇರಲಿಲ್ಲ. ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಮೊದಲು. ಈಗ ಈ ಅವಶ್ಯಕತೆ ಬಂದಿದೆ. ಕಾರಣ ಯಾಕಂದರೆ ಜನರಲ್ಲಿ ಜಾಗರೂಕತೆ ಮಾಡಬೇಕು, ಅವರಿಗೆ ಗೊತ್ತಾಗಬೇಕು. ಸೇನೆಯಲ್ಲಿ ಸೇವೆ ಮಾಡಿ, ಸೇನೆಯಲ್ಲಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ದೇಶವನ್ನು ಉಳಿಸಿದಾರಲ್ಲ, ಅವ್ರ ಬಗ್ಗೆ ಒಂದು ಕಲ್ಪನೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಜಾಗರೂಕತೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಅದು ಕಾರಣ ಇದಕ್ಕೆ ಹೇಳಬೇಕು ಅಂದರೆ. ಈಗ ನೀವು ಹೇಳಿದ್ರಿ, ಈಗ ತಿರಂಗವನ್ನು ನಾವು ಇಷ್ಟೊಂದು ಜಾಗೃತಗೊಳಿಸುವ ಸನ್ನಿವೇಶ ಆಗ ಇರಲಿಲ್ಲ ಅಂತ. ಆಗೆಲ್ಲ ಯಾವ ರೀತಿಯಾಗಿತ್ತು ಸರ್ ಸನ್ನಿವೇಶ? ಅಂದರೆ ನಿಮ್ಮ ಈ ಒಂದು ಸೇವಾ ಅವಧಿ ಆಗಿರ್ಬೋದು, ಜೊತೆಗೆ ಈ ಸ್ವಾತಂತ್ರ್ಯ ಹೋರಾಟದ ದಿನಗಳು ನಿಮಗೆ ಗೊತ್ತಿರೋ ಹಾಗೆ ಸರ್. ಖಂಡಿತ ನೋಡಿ, ಈಗ ನಾವು ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ಇರಬೇಕಾದ್ರೆ, ನಾನು 2000ರಲ್ಲಿ ಆ ಭಾಗದಲ್ಲಿ ಇರಬೇಕಾದ್ರೆ, ನಾನು ಈವನ್ ಕಾರ್ಗಿಲ್ ಯುದ್ಧದಲ್ಲೂ ಸಹ ಇದ್ದೆ. ಈಗಾಗಲೇ ಕಳೆದ 26ನೇ ಜುಲೈಗೆ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವಕ್ಕೆ ನಾನು ಅಲ್ಲಿಗೂ ಸಹ ಹೋಗಿದ್ದೆ. ಯಾಕಂದರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಸೈನಿಕರು, ಅವರ ತಂದೆ ತಾಯಿಗಳು, ಅವ್ರ ಮಕ್ಕಳು, ಹೆಂಡತಿ ಅವರೆಲ್ಲ ಕರೆದಿದ್ವು, ಅವರೆಲ್ಲ ಬಂದಿದ್ದರು. ಯಾಕಂದ್ರೆ ನನ್ನ ಕಣ್ಮುಂದೆ ಅವರು ಪ್ರಾಣ ತ್ಯಾಗ ಮಾಡಿದ್ದು ನಾನು ನೋಡಿದ್ದೀನಿ. ನೋಡಿದಾಗ ನಮಗೆ ಈಗಲೂ ಸಹ ಅದು ನೆನಪುಗಳು ಈಗಲೂ ಸಹ ಇದೆ. ಅವ್ರ ತಂದೆ ತಾಯಿಗಳು ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ಹೆಂಡತಿಯವ್ರನ್ನೆಲ್ಲ ಮೀಟ್ ಮಾಡಿ ಅವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು, ಯಾಕಂದರೆ ನಾವು ಇದ್ದೀವಿ ನಿಮ್ಮಿಂದೆ ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆ ಏನೇ ಆದರೂ ಸಹಾಯ ಆದರೂ ನಾವು ಮಾಡ್ತೀವಿ ಅಂತೇಳಿ ಅವರಿಗೆ ಒಂದು ಭರವಸೆ ಕೊಟ್ಟು ಬಂದು, ಮತ್ತು ಅಲ್ಲಿ ಹೋದಾಗ ಒಂದು ಕಾರ್ಗಿಲ್ ವಿಜಯ್ ಕಲಶ್ ಅಂತ ಮಾಡ್ಕೊಂಡು ಹೋಗಿದ್ವು. ಅದು ಹೋಗಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದು. ಸೊ ಈ ಥರ ಆಗಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ, ನಾವು ಸೈನಿಕರಾಗಿದ್ವು 2000ರಲ್ಲಿ ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ಜನತೆ. ಈಗ ಸೈನಿಕರು ನೋಡಿದ್ರೆ ಯಾರಿಗೂ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು, ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ನೋ ಒಂದು ಭಾವನೆ ಇಲ್ಲ ಜನರಲ್ಲಿ. ಸೊ ಮೊದಲು ಆ ಥರ ಇತ್ತು. ಈಗ ಒಬ್ಬ ಸೈನಿಕ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ 4 ಜನ ಕೂತ್ಕೊಂಡಿದ್ರು, ಒಬ್ಬ ಸೈನಿಕನ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾಯಿದ್ರು. ಬಸ್ಸಲ್ಲೇ ಆಗಲಿ, ಟ್ರೈನಲ್ಲೇ ಆಗಲಿ, ಅಥವಾ ಬೇರೆ ಎಲ್ಲಾದರೂ ಸಾರ್ವಜನಿಕ ಸ್ಥಳಗಳಲ್ಲೇ ಆಗಲಿ, ಒಬ್ಬ ಸೈನಿಕ ಅಂದರೆ ಅಷ್ಟೊಂದು ಇದು ಕೊಡ್ತಾಯಿದ್ರು, ಗೌರವ ಕೊಡ್ತಾಯಿದ್ರು. ಒಮ್ಮೆ ನಾನು 1992ರಲ್ಲಿ ಒಮ್ಮೆ ಟ್ರಾವೆಲ್ ಮಾಡಬೇಕಾದ್ರೆ ಒಬ್ಬ ಲೆಫ್ಟಿನೆಂಟು ಹಂಬಾರದಲ್ಲಿ ಅವರು ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾಯ್ತು. ಅವ್ರು ಬರೋದು ಒಂದು 2 ನಿಮಿಷ ಲೇಟ್ ಆಯಿತು. ಅವ್ರಿಗೋಸ್ಕರ ಟ್ರೈನ್ನ ನಿಲ್ಲಿಸ್ಬಿಟ್ರು. ಅಷ್ಟೊಂದು ಭಯ, ಭೀತಿ ಮತ್ತು ಒಂದು ರೆಸ್ಪೆಕ್ಟು, ಗೌರವ ಇತ್ತು. ಭಯ ಭೀತಿ ಅನ್ನೋಕ್ಕಿಂತ ಒಂದು ಗೌರವ ಜಾಸ್ತಿ ಜನರಲ್ಲಿ. ಯಾಕಂದರೆ ಈಗ ಭಯ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಜಮ್ಮು ಕಾಶ್ಮೀರದ ಪ್ರಾಂತದಲ್ಲೇ ಆಗಲಿ, ಅಸ್ಸಾಂ ಪ್ರಾಂತದಲ್ಲೇ ಆಗಲಿ, ಅಲ್ಲೆಲ್ಲ ಅವ್ರ ಸೈನಿಕರು ಎಷ್ಟು ಅವ್ರಿಗೆ ಪವರ್ ಇರುತ್ತೆ, ಅವ್ರು ಎಷ್ಟು ಸಹಾಯ ಮಾಡಬೇಕಂತ ಪರಿಸ್ಥಿತಿ ಬಂದಾಗ ಸಹಾಯ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಎದುರಾಳಿಗಳೊಂದಿಗೆ ಅವ್ರು ಫೈಟ್ ಮಾಡಬೇಕು ಅಂದರೆ ಅದು ಸಹ ಮಾಡೋದಕ್ಕೆ ಸಿದ್ಧ ಇರ್ತಾರೆ ಯಾವಾಗಲೂ. ಸೊ ಅದರಿಂದ ಅವ್ರಿಗೆ ಭಯ ಇರುತ್ತೆ. ಯಾಕಂದರೆ ಬೇರೆ ಯಾವುದೇ ರೀತಿಯಾದ ಇದು ಮಾಡೋದಿಲ್ಲ ಆ ಏರಿಯಾಗಳಲ್ಲಿ, ಯಾಕಂದರೆ ಸೈನಿಕರು ಇರ್ತಾರೆ ಅಂತ. ಸೊ ಈಗ ಪರಿಸ್ಥಿತಿ ಬದಲಾಗಿದೆ. ಖಂಡಿತ ಈಗ ಪರಿಸ್ಥಿತಿ ಬದಲಾಗಿದೆ. ಜನರಿಗೆ ಅವೇರ್ನೆಸ್ ಅಂದರೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸೈನಿಕರು ಅಂದ್ರೇನು, ಸೇನೆ ಅಂದ್ರೇನು ಅಂತ ಹೇಳ್ಬೇಕಂದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಹೇಳ್ಬೇಕಂದ್ರೆ ಜನರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿನೇ ಜನರಿಗಿಲ್ಲ. ಸರ್, ಈಗ ನೀವು ಹೇಳ್ತಾ ಇದ್ರಿ ಜನರಲ್ಲಿ ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ, ದೇಶ ಪ್ರೇಮ ಕಡಿಮೆ ಆಗ್ತಾ ಇದೆ ಅಂತ. ಸೊ ಈಗ ನೀವು ಹೇಳೋ ಪ್ರಕಾರ ನೋಡ್ಬೇಕಾದ್ರೆ ದೇಶಾಭಿಮಾನ, ದೇಶ ಪ್ರೇಮ ಬರೀ ಸೈನಿಕರಿಗೆ ಅಷ್ಟೇ ಸೀಮಿತ ಅಥವಾ ಪ್ರತಿಯೊಬ್ಬ ಭಾರತೀಯನಿಗೂ ಸೀಮಿತ? ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಪ್ರತಿಯೊಬ್ಬ ಭಾರತೀಯನಿಗೂ ದೇಶಾಭಿಪ್ರೇಮ ಅಥವಾ ದೇಶಾಭಿಮಾನ ಅದು ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನ್ವಯಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಸೇನೆಗೆ ಹೋಗಿ ಸೇವೆ ಮಾಡಬೇಕು ದೇಶಕ್ಕೆ ಅನ್ನೋದು ಅಂತಿಲ್ಲ. ಅದೇ ರೀತಿಯಾದ ಸುಮಾರು ಬೇರೆ ಬೇರೆ ಸೇವೆಗಳಿದ್ದಾವೆ. ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಜನರಿಗೆ ತೊಂದರೆ ಕೊಡದೆ ದೇಶಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ಏನೋ ಒಂದು ಒಳ್ಳೆ ಕೆಲಸ ಮಾಡಿ, ಅದೇ ದೊಡ್ಡದು. ಎಲ್ಲರೂ ಸೇನೆಯಲ್ಲೇ ಹೋಗಿ ಸೇವೆ ಮಾಡಬೇಕು ಅಂತ ಒಂದು ಇದಿಲ್ಲ. ಅವ್ರಿಗೆ ಬೇರೆ ಬೇರೆ ರೀತಿಯಾದ ಏನಾದರೂ ದೇಶಕ್ಕೆ ಒಳ್ಳೆ ಒಂದು ಕಾರ್ಯಗಳು ಮಾಡ್ಬೋದು.
ಅದು ಅದು ಬಂದ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಆ ಮನಸ್ಸಲ್ಲಿ ಇರಬೇಕು. ಏನಾದರೂ ನಾವು ದೇಶಕ್ಕೆ ಏನಾದರೂ ಮಾಡಬೇಕು, ನನ್ನಿಂದ 4 ಜನಕ್ಕೆ ಏನಾದರೂ ಉಪಯೋಗ ಆಗಬೇಕು, ಆ ಉಪಯೋಗದಿಂದ ದೇಶಕ್ಕೆ ಏನಾದರೂ ಉಪಯೋಗ ಆಗಬೇಕು ಅನ್ನೋ ಒಂದು ವಿಚಾರ ಪ್ರತಿಯೊಬ್ಬರಲ್ಲೂ ಇರಬೇಕು. ಆ ಮನಸ್ಥಿತಿ ಇದೆ ಅನ್ಸುತ್ತಾ ನಿಮಗೆ ಸರ್? ಖಂಡಿತ. ಯಾಕಂದರೆ ನೋಡಿ, ಈಗಿನ ಪರಿಸ್ಥಿತಿ ನೋಡಿದರೆ ಅದು ಇಲ್ಲ. ಕಾರಣ ಯಾಕಂದರೆ ಜನರಿಗೆ ಬೇರೆ ಬೇರೆ ರೀತಿಯ ಒಂದು ವಿಚಾರ ಮಾಡೋದಕ್ಕೆ ಬೇರೆ ಬೇರೆ, ಯಾಕಂದರೆ ಈಗ ಹೇಳ್ಬೇಕಂದ್ರೆ ಮೊಬೈಲ್ ಸಿಸ್ಟಮ್ಸ್ ಇದ್ದಾವೆ. ಪ್ರತಿಯೊಬ್ಬರಲ್ಲೂ ಅದೇ ಮೊಬೈಲ್ಸಲ್ಲಿ ಅದು ಇದು ನೋಡಿಕೊಂಡು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇರೆ ರೀತಿಯಾದ ಈ ರೀತಿಯಾದ ದೇಶಾಭಿಮಾನ ಅಥವಾ ದೇಶಕ್ಕೆ ಏನಾದರೂ ಗೌರವ ಕೊಡಬೇಕು ಅನ್ನೋ ಮನಸ್ಸಲ್ಲಿ ಅವ್ರಿಗೆ ಇಲ್ಲ, ಹೇಳಬೇಕು ಅಂದರೆ. ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತ ಕಡಿಮೆ ಆಗ್ತಾ ಇದೆ. ಬರ್ತಾ ಬರ್ತಾ ಭಾಳ ಕಡಿಮೆ ಆಗ್ತಾ ಇದೆ ಈಗ. ಇದು ಜಾಸ್ತಿ ಆಗ್ಬೇಕಾದ್ರೆ ಯಾವ ರೀತಿಯಾಗಿರ್ಬೇಕು ಸರ್ ಮನಸ್ಥಿತಿಗಳು? ಜಾಸ್ತಿ ಆಗಬೇಕಂತಾರೆ ನೋಡಿ, ಯಾವುದಾದ್ರು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಸುಮಾರು 8 ವರ್ಷದಿಂದ ಭಾರತ ರಕ್ಷಕ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಅದರಲ್ಲಿ ಕೇವಲ ನಮ್ಮ ರಿಟೈರ್ಡ್ ಆರ್ಮಿ ಆಫೀಸರ್ಸ್, ಆರ್ಮಿ, ಏರ್ಫೋರ್ಸ್, ನೇವಿ ಆಫೀಸರ್ಸ್ ಅದರಲ್ಲಿ ಹೊಂದ್ಕೊಂಡು ನಾವೆಲ್ಲ ಮಾಡ್ತಾಯಿದ್ವಿ ಆ ಕೆಲಸ. ನಮ್ಮ ಕೆಲಸ ಏನಂದರೆ ಶಾಲೆಗಳಿಗೆ ಹೋಗೋದು, ಮತ್ತು ಗೌರ್ಮೆಂಟ್ ಶಾಲೆಗಳಿಗೆ ಹೋಗೋದು, ಕಾಲೇಜುಗಳಿಗೆ ಹೋಗೋದು, ಅಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಮೋಟಿವೇಶನ್ ಲೆಕ್ಚರು ಮತ್ತು ದೇಶಾಭಿಮಾನವನ್ನು ಯಾವ ರೀತಿ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸಹ ಹೇಳ್ತೀವಿ. ಮತ್ತು ಸೇನೆಯಲ್ಲಿ ಸೇರುವಂಥ ಒಬ್ಬ ಮಕ್ಕಳಿಗೆ ಯಾರಿಗಾದರೂ ಇಷ್ಟ ಇದ್ದರೆ, ಆಸಕ್ತಿ ಇದ್ದರೆ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ. ಯಾಕಂದರೆ ನಾನು 6ನೇ ತರಗತಿಯಲ್ಲಿ ಇರಬೇಕಾದ್ರೆ ಸೇನೆಯಲ್ಲಿ ಸೇರಬೇಕು ಅಂತ ನನಗೊಂದು ಛಲ ಇತ್ತು. ಸೊ ನಾನೇ ಸ್ವಯಂ ಇಚ್ಛೆಯಿಂದ ನನ್ನ ಟ್ರೈನಿಂಗ್ ಆಗಲಿ ಏನೇ ಆಗಲಿ ಎಲ್ಲ ನಾನೇ ಮಾಡಿಕೊಂಡು ನಾನು ಸೇನೆಯಲ್ಲಿ ಸೇರಿಕೊಂಡಿದ್ದು. ಅದೇ ರೀತಿ ಕೆಲವು ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಬಟ್ ಅವ್ರಿಗೆ ಯಾವ ರೀತಿ ನಾವು ಸೇನೆಯಲ್ಲಿ ಸೇರಬೇಕು ಅಂತ ಒಂದು ಅವ್ರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಆ ಒಂದು ಕೆಲಸ ನಾವು ಮಾಡ್ತಾಯಿದ್ವಿ ಸುಮಾರು 8 ವರ್ಷಗಳಿಂದ. ಮತ್ತು ಅವ್ರಿಗೆ ದೇಶಾಭಿಮಾನ ಅಂದ್ರೇನು, ಶಿಸ್ತು, ಮತ್ತು ಒಂದು ಏನಂತಾರೆ ಗುರಿ ಯಾವ ಥರ ನಾವು ಮುಟ್ಟಬೇಕು, ಗುರಿ ಮುಟ್ಟೋದಕ್ಕೆ ನಾವೆಲ್ಲ ಏನೆಲ್ಲ ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ನಾವೆಲ್ಲ ಹೇಳ್ತಾ ಬರ್ತಾ ಇದ್ವಿ. ಕನಿಷ್ಠ ನಾವು 500 ಜನಕ್ಕೆ ಕೇಳಿದ್ರೆ 10 ಜನ ಆದರೂ ಅದನ್ನು ಪಾಲನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ. ಈಗ ದೇಶಾಭಿಮಾನದ ಬಗ್ಗೆ ಹೇಳ್ತಾ ಇದ್ರಿ ಸರ್ ನೀವು. ಈ ದೇಶಾಭಿಮಾನ ಮೊದಲು ಅಂದರೆ ಈಗ ಯುದ್ಧ, ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಉಕ್ಕ ಹರಿತಿತ್ತು ಸರ್ ಭಾರತೀಯರಲ್ಲಿ? ದೇಶಾಭಿಮಾನ ಅಂದರೆ ನೋಡಿ, ಈಗ ಯುದ್ಧ ಅಂದರೆ ಮೊದಲು ಏನಾಗ್ತಾಯಿತ್ತು, ಸೈನಿಕರೊಂದಿಗೆ ಸಾರ್ವಜನಿಕರು ಸಹ ಅದರಲ್ಲಿ ಪಾಲ್ಗೊಳ್ತಿದ್ರು. ಯಾಕಂದರೆ ನಾನು ಎಕ್ಸಾಂಪಲ್ ಹೇಳ್ತೀನಿ, 2000ರಲ್ಲಿ ನಾವು ಈವನ್ 1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಸಹ ಈ ಯುದ್ಧ ಪ್ರಾರಂಭವಾದಾಗ ಈ ನಮ್ಮ ಸಾರ್ವಜನಿಕರು ಸಹ ನಮಗೆ ಸಾಥ್ ಕೊಡ್ತಾಯಿದ್ರು. ಏನೋ ರೀತಿಯಾದ ಯಾವುದೋ ಒಂದು ಅಳಿಲು ಸೇವೆ ಮಾಡ್ತಾಯಿದ್ರು. ಅಂದರೆ ಏನಾದರೂ ಊಟದ ವ್ಯವಸ್ಥೆ ಮಾಡೋದು, ಮತ್ತು ಸೈನಿಕರಿಗೆ ಏನಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಅವ್ರಿಗೆ ವಾಹನಗಳನ್ನು ಕೊಡೋದು, ಅವ್ರನ್ನ ಶಿಫ್ಟ್ ಮಾಡಿಸೋದು, ಕೆಲವೊಂದು ಕಾರ್ಯಕ್ರಮಗಳನ್ನ ಅವರಿಂದನೇ ಮಾಡ್ತಾಯಿದ್ರು. ಅಷ್ಟೊಂದು ದೇಶಾಭಿಮಾನ ಇತ್ತು ಮೊದಲು ಜನರಿಗೆ. ಬಟ್ ಈಗ ಅದು ಕಡಿಮೆ ಆಗಿದೆ, ಫುಲ್ ಕಡಿಮೆ ಆಗಿದೆ. ಅದು ದೇಶಾಭಿಮಾನ ಮತ್ತು ಒಂದು ಸೈನಿಕರಿಗೆ ಏನಾದರೂ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಅದು ಯಾರಿಗೂ ಇಲ್ಲ ಮನಸ್ಸಲ್ಲಿ. ಈಗ ನೀವು ದೇಶಾಭಿಮಾನ ಕಡಿಮೆ ಆಗ್ತಾ ಅಂತ ಹೇಳ್ತಾ ಇದ್ರಿ. ಸೊ ಈ ದೇಶಾಭಿಮಾನ ಇಂದಿನ ಯುವ ಸಮೂಹದಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತ ಇದೆ ಅನಿಸುತ್ತೆ ಸರ್ ನಿಮಗೆ? ಜಾಗೃತ ಅಂದರೆ ನೋಡಿ, ಈಗ ಶಾಲೆಗಳಲ್ಲಿ ಏನಾಗುತ್ತೆ, ಪಠ್ಯ ಪುಸ್ತಕಗಳು ಇರ್ತಾವಲ್ಲ ಅದರಲ್ಲಿ ಓದ್ತಾರೆ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಯುವ ಸಮೂಹ, ಯಂಗ್ಸ್ಟರ್ ಏನಿದಾರಲ್ಲ ಅವರು ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಸೊ ಅವರಲ್ಲಿ ದೇಶಾಭಿಮಾನ ಇರಬೇಕಲ್ಲ ಸರ್? ಈಗ ಖಂಡಿತ ಇರಬೇಕು. ಯಾಕಂದರೆ ಯಾವುದೇ ದೇಶ ಬೆಳಿಬೇಕು ಅಂದರೆ ಯುವಕರ ಒಂದು ಸಪೋರ್ಟ್ ಯಾವಾಗಲೂ ಇರಬೇಕು. ಅವ್ರ ಸಪೋರ್ಟ್ ಇಲ್ಲದೆ ಯಾವುದೇ ದೇಶ ಮುಂದೆ ಹೊರೆಯೋದಿಲ್ಲ. ಈಗೇನಾಗುತ್ತೆ, ಈಗಿನ ಕಾಲದಲ್ಲಿ ಪಠ್ಯಪುಸ್ತಕಗಳಲ್ಲಿ ಓದಿಸ್ತಾರೆ ಅಕ್ಬರ್ ಕತೆ, ಮತ್ತು ಸುಮಾರು ನಮ್ಮ ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಅದು ಅಷ್ಟೇ ಸೀಮಿತ. ಅದು ಹೇಳಿದ್ಮೇಲೆ ನಂತರ ಅವರೆಲ್ಲ ಮರೆತು ಬಿಡ್ತಾರೆ. ಅದನ್ನು ಪಾಲನೆ ಮಾಡಬೇಕು. ಅಟ್ಲೀಸ್ಟ್ ಒಬ್ಬ ಛತ್ರಪತಿ ಶಿವಾಜಿ ಅವ್ರ ಬಗ್ಗೆ ಒಂದು ಪಾಠದಲ್ಲಿ, ಒಂದು ಶಾಲೆಯಲ್ಲಿ ಓದಿಸಿದಾಗ ಅವರಲ್ಲಿದ್ದಂಥ ಗುಣಗಳನ್ನ ಅಳವಡಿಸ್ಕೋಬೇಕು. ಒಬ್ಬ ವ್ಯಕ್ತಿ, ಒಬ್ಬ ಯುವಕ, ಒಬ್ಬ ಸ್ಟೂಡೆಂಟ್ ಅದನ್ನು ಅಳವಡಿಸ್ಕೊಂಡು ಅವನ ಪ್ರತಿನಿತ್ಯದ ಜೀವನದಲ್ಲಿ ಅವನು ಅಳವಡಿಸ್ಕೊಂಡು ಅದರ ಪ್ರಕಾರ ಅವನು ನಡ್ಕೊಂಡು ಹೋದರೆ ಅದು ಸಮಾಜಕ್ಕೆ ಎಷ್ಟೋ ಒಳ್ಳೆಯದಾಗುತ್ತೆ ಅದರಿಂದ. ಸೊ
ಆ ಮೌಲ್ಯಗಳು ಇಂದಿಗೂ ಸಹ ಅನುಕರಣೆ ಆಗಬೇಕಂತ ಹೇಳ್ತೀರಿ ನೀವು? ಖಂಡಿತ ಅದು ಅನುಕರಣೆ ಆಗಬೇಕು. ಅನುಕರಣೆ ಆದ್ರೇ ಮುಂದೆ ಈಗ ಇರುವಂಥ ಯುವಕರು ಮತ್ತು ಸ್ಟೂಡೆಂಟ್ಸ್ ಇದ್ದಾರಲ್ಲ, ಮಕ್ಕಳು, ಅವ್ರಿಗೆ ಅನ್ವಯ ಆಗುತ್ತೆ ಅದು. ಸರ್, ಈಗ ಒಬ್ಬ ನಿವೃತ್ತ ಯೋಧನಾಗಿ, ಸೇನಾಧಿಕಾರಿಯಾಗಿ ಸ್ವಾತಂತ್ರ್ಯವನ್ನ ಯಾವ ರೀತಿಯಾಗಿ ಹೇಳ್ಬೋದು ಸರ್? ನೀವು ಯಾವ ರೀತಿ ಅದನ್ನು ನೋಡಬಹುದು ಇಂದಿನ ಸ್ವಾತಂತ್ರ್ಯವನ್ನ? ಇಂದಿನ ಸ್ವಾತಂತ್ರ್ಯ ಅಂದರೆ ಮೊದಲಿನ ಸ್ವಾತಂತ್ರ್ಯ, ಅದಕ್ಕೇನು ಸ್ವಾತಂತ್ರ್ಯ ಅಂತ ಪರ್ಟಿಕ್ಯುಲರ್ ಹೇಳಿದಾಗ ಅದಕ್ಕೆ ಯಾವುದೇ ಒಂದು ರೀತಿಯ ವ್ಯತ್ಯಾಸವಿಲ್ಲ. ಖಂಡಿತ. ಯಾಕಂದರೆ ಮುಂದಿನ ಸ್ವಾತಂತ್ರ್ಯ ಏನು ಜನರು ಅನುಭವಿಸ್ತಾ ಇದ್ರು, ಆಗಿನ ಒಂದು ಸ್ವಾತಂತ್ರ್ಯ ಅನುಭವಿಸುವಂಥ ರೀತಿಗಳು, ಈಗಿನ ಸ್ವಾತಂತ್ರ್ಯವನ್ನು ಅನುಭವಿಸುವಂಥ ರೀತಿ ವಿಧಗಳು ಖಂಡಿತ ಬೇರೆ ಬೇರೆ ಆಗಿದೆ. ಯಾಕಂದರೆ ಮೊದಲು ಏನೇ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಅಥವಾ ಯಾವುದೇ ನ್ಯಾಷನಲ್ ಹಬ್ಬಗಳು ಆಚರಣೆ ಮಾಡಬೇಕಾದ್ರೆ ಅದನ್ನು ಬಹಳ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ರು. ಯಾಕಂದರೆ ಆ ಒಂದು ಹಬ್ಬ ಆಚರಣೆ ಮಾಡೋದಕ್ಕೆ ಕಾರಣ ಯಾಕಂದರೆ ಅಲ್ಲಿನ ಮಕ್ಕಳಿಗೆ, ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸೋವಂಥ ಉದ್ದೇಶ ಆಗಿತ್ತು. ಓಕೆ, ನಮ್ಮ ಪೂರ್ವಜರು ನಮ್ಮ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಬಲಿದಾನ ಮಾಡಿದ್ದಾರೆ ಪ್ರಾಣಿಗಳನ್ನ, ಎಷ್ಟೆಲ್ಲ ಕಷ್ಟಗಳು ಬಿಟ್ಟಿದ್ದಾರೆ. ಯಾಕಂದರೆ ನೀವು ನೋಡ್ಬೋದು ಈಗ ಯುದ್ಧಗಳಲ್ಲಿ 1947ರಲ್ಲಿ ಆಗಲಿ ಅಥವಾ 71ರಲ್ಲಿ ಆಗಲಿ 62ರಲ್ಲಿ ಆಗಲಿ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸ್. ಅದನ್ನೆಲ್ಲ ನಾವು ಅವಾಗ ಹೇಳ್ತಾ ಇದ್ವು, ನಾಟಕಗಳ ರೂಪ ಆಗಲಿ ಅಥವಾ ಮಾತುಗಳ ಮೂಲಕ ಆಗಲಿ ಒಬ್ಬ ವ್ಯಕ್ತಿಗೆ ಎಲ್ಲರಿಗೂ ಹೇಳ್ತಾ ಇದ್ರು. ಈಗ ಅದು ಆಗ್ತಾ ಇಲ್ಲ. ಈಗೇನೋ ಕಾಟಾಚಾರಕ್ಕೆ ಮಾಡ್ದಂಗೆ ಮಕ್ಕಳಿಗೆ ಅದು ಈಗ ಯಾರಾದರೂ ಕೇಳಿದ್ರೆ ಎಷ್ಟು ಯುದ್ಧಗಳಾದವು, ಆ ಯುದ್ಧಗಳಲ್ಲಿ ನಮ್ಮ ಸೈನಿಕರ ಒಂದು ಮಹತ್ವ ಏನಿತ್ತು ಮತ್ತು ಫ್ರೀಡಮ್ ಫೈಟರ್ಸ್ರ ಮಹತ್ವ ಏನಿತ್ತು, ಯಾರೆಲ್ಲ ಎಷ್ಟು ಜನ ನಮ್ಮ ಬಲಿದಾನ ಕೊಟ್ಟಿದ್ದಾರೆ ದೇಶಕ್ಕಾಗಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಸೊ ಅಷ್ಟೊಂದು ನಾವು ಹಿಂದುಳಿದಿದ್ದೀವಿ. ಈಗ ಹೇಳ್ಬೇಕಂದ್ರೆ ಹೋಗ್ತಾ ಅದ್ರ ಬಗ್ಗೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ. ಅಂದರೆ ಇಂದಿನ ಟೆಕ್ನಾಲಜಿ ಯುಗದಲ್ಲಿ ಟೆಕ್ನಾಲಜಿ ಬೆಳೆದಂಗೆ ದೇಶ ಪ್ರೇಮ ಕಡಿಮೆ ಆಗ್ತಾ ಇದೆ ಅನ್ಸುತ್ತಾ ಸರ್? ಏನು ನಿಮಗೆ? ಟೆಕ್ನಾಲಜಿ ಯಾಕಂದರೆ ಸಮಯ ಇಲ್ಲ ಅವ್ರಿಗೆ. ಇರುವಂಥ ಸಮಯನ ಬೇರೆಯಾದ ಒಂದು ಇದಕ್ಕೆ ಉಪಯೋಗ ಮಾಡ್ತಾ ಇರೋದ್ರ ಹೊರತು, ನಾವು ಸ್ವಲ್ಪ ಯೋಚನೆ ಆಗಿನ ಕಾಲದಲ್ಲಿ ಈ ಮೊಬೈಲ್ ಸಿಸ್ಟಮ್ ಅದಕ್ಕೆ ಕೇಳ್ತಾ ಇರೋ ಸರ್, ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಕೇಳಿದ್ನ. ಹೌದು, ಯಾಕಂದರೆ ಆಗಿನ ಕಾಲದಲ್ಲಿ ಇದೆಲ್ಲ ಏನು ಇರ್ತಾ ಇರಲಿಲ್ಲ. ಸ್ವಾತಂತ್ರ್ಯದ ಬಗ್ಗೆ ಅಥವಾ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋದು ಮತ್ತು ಭಾಳ ಡೀಪಾಗಿ ಯೋಚನೆ ಮಾಡ್ತಾಯಿದ್ರು ಮೊದಲು. ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಆಗಲಿ ಯುವಕರಿಗೆ ಆಗಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಮಕ್ಕಳಿಗೆ ಅಥವಾ ಯುವಕರಲ್ಲ, ನಮ್ಮ ಸಾರ್ವಜನಿಕರಿಗೂ ಸಹ ಒಂದು ಆಸಕ್ತಿ ಇಲ್ಲದೆ ಹೋಗ್ತಾ ಇದೆ ಬರ್ತಾ. ಅಂದ್ರೆ ಇಷ್ಟೊಂದು ದುರಂತದ ಸನ್ನಿವೇಶದ ಸ್ಥಿತಿಯಲ್ಲಿ ಭಾರತ ಪ್ರತಿಯೊಬ್ಬ ನಾಗರಿಕಿದ್ದಾನೆ ಅನ್ಸುತ್ತೆ ಹೆಂಗೆ ಸರ್? ಈಗ ಅಂದ್ರೆ ದೇಶ ಪ್ರೇಮ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ದೇಶ ಪ್ರೇಮ ಕಡಿಮೆ ಆಗ್ತಾ ಇರೋ ಕಾರಣ ಬೇರೆ ಏನು ಅಂದರೆ, ಈಗ ಟೆಕ್ನಾಲಜಿ ಆ ಥರ ಬೆಳವಣಿಗೆ ಆಗ್ತಾ ಇದೆ. ಈಗ ಈವನ್ ಸೇನೆಯಲ್ಲಿ ಸಹ ಈಗ ಮೊದಲಿಗೂ ಈಗಲಿಗೂ ಬಹಳ ಟೆಕ್ನಾಲಜಿ ಏನಿದೆಯಲ್ಲ ಅದು ಬಹಳ ಬೆಳವಣಿಗೆ ಆಗ್ತಾ ಇದೆ. ಕಾರಣ ಬಹಳ ಬೆಳವಣಿಗೆ ಆಗ್ತಾ ಇದೆ ಈಗ ಹೇಳಬೇಕು ಅಂದರೆ. ಸೊ ಹೀಗಾಗಿ ದೇಶ ಪ್ರೇಮ ಎಲ್ಲೋ ಒಂದು ಕಡೆ ಮರೆ ಆಗ್ತಾ ಇದೆ ಖಂಡಿತ. ಎಸ್. ಸೊ ಮುಂದುವರೆದು ಸರ್, ಈಗ ನೀವು ಹೇಳಿದ್ರಿ ಆಗಿನ ಸ್ವಾತಂತ್ರ್ಯದ ಹೋರಾಟದ ದಿನಗಳು ಯಾವ ರೀತಿಯಾಗಿತ್ತು, ಪ್ಲಸ್ ಹಿಂದಿನ ಯುವ ಜನರಲ್ಲಿ ಯಾವ ರೀತಿಯಾಗಿ ಮನಸ್ಥಿತಿ ಇದೆ, ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕನಲ್ಲಿ ಸ್ವಾತಂತ್ರ್ಯದ ಬಗ್ಗೆ, ಅದರಲ್ಲೂ ದೇಶ ಪ್ರೇಮದ ಬಗ್ಗೆ ಯಾವ ರೀತಿಯಾದ ನಿಲುವಿದೆ ಅನ್ನೋದನ್ನು ಹೇಳಿದ್ರಿ. ಬಟ್ ಈಗ ನೀವು ಬ್ಯಾಕ್ ಟು ಹಿಂದೆ ಹೋದರೆ, ಇತಿಹಾಸಕ್ಕೆ ಹೋದರೆ, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಸರ್, ನೀವೀಗ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು, ಜೊತೆಗೆ ಎಷ್ಟು ದೇಶ ಪ್ರೇಮ ಇತ್ತು ಅದ್ರ ಬಗ್ಗೆ ಹೇಳೋದಾದರೆ? ಹೋರಾಟಕ್ಕೆ ಅಂದರೆ ಈಗ ಪ್ರತಿಯೊಂದು ಯುದ್ಧದಲ್ಲೂ ಸಹ ಸುಮಾರು ಕೆಲಸ ಕಾರ್ಯಗಳಿರುತ್ತೆ. ಅದಕ್ಕೆ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಯುದ್ಧಕ್ಕೆ ಅಂತ ಹೇಳಿದ್ರೆ. ಸೊ ಅದರಲ್ಲಿ ಏನಾಗ್ತಾಯಿತ್ತು, ಮೊದಲಿನ ದಿನಗಳಲ್ಲಿ ಯುದ್ಧ ಸನ್ನಿವೇಶ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾಯಿದ್ರು. ಪ್ರತಿಯೊಬ್ಬರು ಮುಂದೆ ಬರ್ತಾಯಿದ್ರು. ಸಾರ್ವಜನಿಕರು ಸಹ ಮುಂದೆ ಬಂದು ಅವ್ರಿಗೆ ಸೈನಿಕರಿಗೆ ಯುದ್ಧ ಮಾಡೋದಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾಯಿದ್ರು. ಅದನ್ನು ಕಲ್ಪಿಸ್ಕೊಡ್ತಾಯಿದ್ರು ಆ ಕಾಲದಲ್ಲಿ. ಈಗ ಯುದ್ಧ ಆದರೆ ಯಾರಿಗೂ ಸರಿ ನಮಗೆ ಸಮಯ ಇಲ್ಲ ಮತ್ತು
ಅದನ್ನ ಎಲ್ಲಿ ಏನ್ ಮಾಡೋದು ಅಂತಾರೆ. ಅದು ಅಷ್ಟೊಂದು ಮತ ನಿರಾಕಾರವಾಗಿ ನೋಡ್ತಾರೆ ಈಗ. ಅಷ್ಟೊಂದು ಅಂದ್ರೆ ಅದನ್ನ ತಿರಸ್ಕಾರ ಮಾಡ್ತಾರೆ ಈಗ. ಆ ಮನಸ್ಥಿತಿಗಳು ಇದಾರೆ ಅನ್ಸುತ್ತೆ. ಈಗ ಏನೋ ಯುದ್ಧ ಆಗುತ್ತೆ ಮಾಡ್ಕೋತಾರೆ ಬಿಡಿ, ಅವ್ರವ್ರಷ್ಟು ಮಾಡ್ತಾರೆ, ನಮ್ಗೇನ್ ಆಗಲ್ಲ, ಆ ತರ ತಿರಸ್ಕಾರ ಮಾಡ್ತಾರೆ. ನಾವು ಸೇಫ್ ಆಗಿರ್ತೀವಿ. ಯಾಕಂದ್ರೆ ಅವ್ರು ಯುದ್ಧ ಮಾಡಿದ್ರೆ ನಾವು ಖಂಡಿತ ಸೇಫ್ ಆಗಿರ್ತೀವಲ್ಲ. ಅವ್ರು ಮುಂದೆ ಹೋಗ್ತಾರೆ ಬಾರ್ಡರ್ಸ್ ಅಲ್ಲಿ. ಅವ್ರ ಕಷ್ಟ ಎಷ್ಟಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಸರ್. ಹೌದು, ಕಷ್ಟಗಳಾಗ್ತವೆ. ಕಾರಣ ಯಾಕಂದ್ರೆ ಈಗಿನ ಕಾಲದಲ್ಲಿ ಏನು ಬಾಂಬ್ನ ದಾಳಿ ಮಾಡ್ತಾರಲ್ಲ, ಅದು ಎಲ್ಲಾದ್ರೂ ಬಂದು ಬೀಳ್ಬೋದು ಬಾಂಬು. ಅದು ಪ್ರತಿಯೊಬ್ಬರಿಗೂ ಅದರಿಂದ ಆತಂಕ ಇರುತ್ತೆ. ಈಗ ಯುದ್ಧ ಆಗುತ್ತೆ, ಈಗಿನ ಟೆಕ್ನಾಲಜಿ ಯುದ್ಧದ ಪ್ರಕಾರ ಹೆಚ್ಚಾಗಿ ಬಾರ್ಡರ್ಸ್ ಅಲ್ಲಿ ಕಡಿಮೆ ಯುದ್ಧ ಮಾಡ್ತಾರೆ. ಆದರೆ ನಮ್ಮ ಸಿಟಿಗಳನ್ನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ತಾರಲ್ಲ, ಬಾಂಬ್ಗಳ ದಾಳಿ ಮಾಡ್ತಾರಲ್ಲ, ಅದರಿಂದ ಬಹಳ ಇದಾಗುತ್ತೆ, ಲಾಸ್ ಆಗುತ್ತೆ. ಸಾರ್ವಜನಿಕರು ಸಹ ಬಹಳ ಲಾಸ್ ಆಗುತ್ತೆ. ಅದರಿಂದ ಅವರ ಏನಂತಾರೆ, ಅವ್ರ ಜೀವಗಳಿಗೂ ಸಹ ಆಪತ್ತಿರುತ್ತೆ ಅದರಿಂದ. ಸರ್, ಈಗ ನೀವು ಹೇಳಿದ್ರಿ ಪೀಸ್ ಕಮಿಟಿಯಲ್ಲಿ ಇದ್ರಿ ಅನ್ಸುತ್ತೆ, ಅಮೆರಿಕ ಶಾಂತಿ ಪಾಲನಾ ಫೋರ್ಸ್ ಅಲ್ಲಿ ಇದ್ರಿ, ಜೊತೆಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ರಿ, ಹೀಗೆ ಬೇರೆ ಬೇರೆ ರೀತಿಯಾದ ಒಂದು ಐತಿಹಾಸಿಕ ಯುದ್ಧಗಳಲ್ಲಿ ನೀವು ಭಾಗವಹಿಸಿದ್ರಿ. ಇಡೀ ಯುದ್ಧವನ್ನು ನೋಡಿದಾಗ, ಇಡೀ ಆ ಒಂದು ರಣರಂಗದ ಸನ್ನಿವೇಶವನ್ನು ನೋಡಿದಾಗ, ಇದು ನನ್ನ ಬದುಕಿಗೆ ಸಾಕಷ್ಟು ಸವಾಲನ್ನು ಒಡ್ಡುತ್ತೆ ಅನ್ನೋ ಒಂದು ಯಾವುದಾದ್ರೂ ಪ್ರಸಂಗ ಹೇಳ್ಬೇಕಾದ್ರೆ ಸರ್ ನೀವು? ಖಂಡಿತ ನೋಡಿ, ಈಗ ಡೂ ಆರ್ ಡೈ ಸನ್ನಿವೇಶನೇ ಬರುತ್ತಪ್ಪ ನನಗೆ ಅನ್ನೋದು. ಹೌದು, ಈ ರೀತಿಯಾದ ಸುಮಾರು ಇನ್ಸಿಡೆಂಟ್ಸ್ ನಡೆದಿದ್ದಾವೆ ನನ್ನ ಜೀವನದಲ್ಲಿ. 25 ವರ್ಷಗಳ ಒಂದು ಸುದೀರ್ಘವಾದ ಒಂದು ಸೇನೆಯ ಸೇವೆಯಲ್ಲಿ ಸುಮಾರು ಘಟನೆಗಳು ನಡೆದಿದ್ದಾವೆ. ಯಾಕಂದರೆ ನಾನು ಸುಮಾರು 8.5 ವರ್ಷ ಕಾಲ ಜಮ್ಮು ಕಾಶ್ಮೀರದ ಪ್ರಾಂತ್ಯದಲ್ಲಿದೆ. ಕಾರ್ಗಿಲ್ ಯುದ್ಧದ ನಂತರ ಸಹ ಅಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಮಿಲಿಟೆಂಟ್ಸ್ ಅಂದರೆ ಉಗ್ರಗಾಮಿಗಳು, ಅವರು ಬಹಳ ಆತಂಕ ಇತ್ತು ಅವ್ರದ್ದು. ಅವರು ಬಹಳ ಅಲ್ಲಿ ಕಷ್ಟಗಳು ಕೊಡ್ತಾಯಿದ್ರು ಅಲ್ಲಿನ ಜನತೆಗೆ, ಅಲ್ಲಿರುವಂಥ ಲೋಕಲ್ ಜನತೆಗೆ. ಸೊ ಆ ಸಮಯದಲ್ಲಿ ಸುಮಾರು ನಾವು ಫೈಟ್ ಮಾಡಿದ್ದೀವಿ ಅವರೊಂದಿಗೆ. ಸೊ ಎಲೆಕ್ಷನ್ ಸಮಯದಲ್ಲಿ ಸುಮಾರು 2000ರಲ್ಲಿ ಎಲೆಕ್ಷನ್ ಆಗಬೇಕಾಯಿತು ಜಮ್ಮು ಕಾಶ್ಮೀರ ಪ್ರಾಂತದಲ್ಲಿ. ಸೊ ಕೆಲವೊಂದು ಸ್ಥಳಗಳು ಹೋಗಿ ನಾವು ನೋಡ್ಕೋಬೇಕಾಯ್ತು. ಅಲ್ಲೆಲ್ಲ ಡಿಪ್ಲಾಯ್ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯಾದ ತೊಂದರೆ ಇವರಿಗೆ ಸಾರ್ವಜನಿಕರಿಗೆ ಆಗದಂತೆ ಎಲೆಕ್ಷನ್ ಚೆನ್ನಾಗಿ ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವು ನಾವು. ಸೊ ನಾವು ಸುಮಾರು ಒಂದು 40 ಕಿಲೋಮೀಟ್ರ್ ಹೋಗಿ ಅಲ್ಲಿ ಡಿಪ್ಲಾಯ್ ಮಾಡಬೇಕಾಯಿತು. ನನ್ನ ಕಂಪ್ನಿ ಕಮಾಂಡರ್ ಆಗಿದೆ, ಅವಾಗ ಮೇಜರ್ ಆಗಿದೆ. ಸೊ ನಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಸುಮಾರು 15 ಕಿಲೋಮೀಟ್ರ್ ದೂರದಲ್ಲಿ ಉಗ್ರಗಾಮಿಗಳು ಸುಮಾರು 6ರಿಂದ 8 ಜನ ಬಂದು ಅಲ್ಲಿ ನೆಲೆಸ್ಕೊಂಡಿದ್ದಾರೆ, ಮತ್ತು ನಮ್ಮ ಬರೋದನ್ನ ನೋಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾನು ಸುಮಾರು 40 ಜನ ಒಂದು ಟೋಲಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ನಾವು ಅಲ್ಲಿ ಅವರು ಒಂದು ಮನೆ, ಒಂದು ಹಾಳು ಮನೆ ಒಂದಿತ್ತು, ಅದು ಮನೆ ಇದೆಲ್ಲ ಹೊಡೆದಿತ್ತು ಕಾಂಪೌಂಡು. ಸೊ ಅದ್ರ ಒಳಗಡೆ ಕೂತ್ಕೊಂಡು ಅವ್ರು ಸುಮಾರು 2 ದಿವಸದಿಂದ ಅಲ್ಲಿ ಕಾಯ್ತಾ ಇದ್ದಾರೆ ನಾವು ಬರ್ತೀವಿ ಅಂತ. ಸೊ ನಾವು ಸುಮಾರು ಒಂದು 400 ಮೀಟ್ರ್ ಅಂತರಕ್ಕೆ ಹೋದಾಗ ಅವರು AK-47 ಪ್ರಾರಂಭ ಮಾಡ್ತಾರೆ ನಮ್ಮ ಮೇಲೆ ಫೈರಿಂಗ್. ಯಾಕಂದರೆ ಅವರು ಹೈಟಲ್ಲಿದ್ದರು, ನಾವು ಇಲ್ಲಿಂದ ಹೋಗ್ಬೇಕು ಹಿಂಗೆ ಮೇಲೆ. ಸೊ ಅದನ್ನು ಒಂದು ಅಡ್ವಾಂಟೇಜ್ ತೊಗೊಂಡು ಅಲ್ಲಿಂದ ನಮ್ಮ ಮೇಲೆ ಫೈರ್ ಮಾಡ್ತಾಯಿದ್ರು ಸುಮಾರು 400 ಮೀಟ್ರ್ ಅಂತರದಲ್ಲಿ. ಸೊ ಆಗೇನಾಯಿತು, ನಾವು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಟ್ರ್ಯಾಕ್ ಇತ್ತು, ಟ್ರ್ಯಾಕಲ್ಲೇ ಹೋಗ್ಬೇಕಾಯ್ತು. ಸೊ ಆವಾಗ ನಮ್ಮ ಮೇಲೆ ಫೈರಿಂಗ್ ಮಾಡಿದಾಗ ಕೆಲವು ನಮ್ಮ ಮುಂದೆ ಇಬ್ಬರು ಸಿವಿಲಿಯನ್ಸ್ ಇದ್ದರು, ಪೋರ್ಟರ್ಸ್, ನಮ್ಮ ಸಾಮಗ್ರಿಗಳು ಹೊತ್ಕೊಂಡು ಹೋಗೋರು ಪೋರ್ಟರ್ಸ್ ಇದ್ದು, ಅವರಿಗೆ 1-2 ಇಲ್ಲಿ ಬುಲೆಟ್ಸ್ ಹೊಡಿತು. ನಂತರ ನಮ್ಮ ಕಡೆಯಿಂದ ನಾವು ಫೈರಿಂಗ್ ಸ್ಟಾರ್ಟ್ ಮಾಡಿದ್ವು. ಹತ್ರ ಹೋಗ್ತಾ ನಮ್ಮ ಫೈರಿಂಗ್ ರೇಂಜಿಗೆ ಬಂದ ತಕ್ಷಣ ನಾವು ಫೈರಿಂಗ್ ಸ್ಟಾರ್ಟ್ ಮಾಡಿದ್ವು. ಆಮೇಲೆ ನಮ್ಮ ಹಿಂದ್ಗಡೆ ಒಬ್ಬ ರಾಕೆಟ್ ಲಾಂಚರ್ ತೊಗೊಂಡು ನನ್ನ ಬಡ್ಡಿ ಸದಾ ನನ್ನ ಹಿಂದೆ ನನ್ನೊಂದಿಗೆ ಇರ್ತಾಯಿದ್ದ. ಅವನಿಗೆ ಒಂದು ಕಾಲಲ್ಲಿ ಒಂದು ಬುಲೆಟ್ ಹೊಡೆಯುತ್ತೆ, ಅವನಿನ್ನೇ ಇನ್ಬ್ಯಾಲೆನ್ಸ್ ಆಗಿ ಕೆಳಗೆ ಬಿದ್ದೋಗ್ಬಿಟ್ಟು. ಒಟ್ಟಿನಲ್ಲಿ ಎಲ್ಲ ಆರ್ಮಿಯವ್ರನ್ನ ಅಟ್ಯಾಕ್ ಮಾಡೋ ಲೆಕ್ಕಾಚಾರದಲ್ಲಿ ಅವರೆಲ್ಲ ಟೆರರಿಸ್ಟ್ಗಳೆಲ್ಲ ರೆಡಿ ಆಗಿಟ್ಕೊಂಡಿದ್ರು. 8 ಮಿಲಿಟೆಂಟ್ಸ್ ಬಂದು ಕಾಯ್ಕೊಂಡಿದ್ದಾರೆ. ನಾವು ಅಲ್ಲೇ ಹೋಗ್ಬೇಕಾಯ್ತು, ಬೇರೆ ಯಾವುದೇ ದಾರಿ ಇರಲಿಲ್ಲ. ಆ ದಾರಿ ಬಿಟ್ಟರೆ ಬೇರೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ನೀವು ಸೇಫ್ ಆಗಿ ಬಚಾವಾಗ್ಬಿಟ್ರಿ. ಹೌದು. ಆಮೇಲೆ ಅವ್ರು ಫೈರ್ ಮಾಡಿದ್ರು. ಆಮೇಲೆ ನಮ್ಮ ಹಿಂದ್ಗಡೆ ಒಬ್ಬ ರಾಕೆಟ್ ಲಾಂಚರ್ ತೊಗೊಂಬರ್ತಾ ಇದ್ದ ಒಬ್ಬ ಸೈನಿಕ, ಅವನ ಕಾಲಿಗೆ ಒಂದು ಬುಲೆಟ್ ಬಿದ್ದಾಗ ಅವ್ನು ಕೆಳಗೆ ಬಿದ್ದ. ಆ ರಾಕೆಟ್ ಲಾಂಚರ್ ತೊಗೊಂಡು ನಾನು ಅವ್ರ ಮೇಲೆ ಫೈರ್ ಮಾಡಿದಾಗ ಸುಮಾರು 2 ಜನ 3 ಜನ ಆನ್ ದಿ ಸ್ಪಾಟಲ್ಲಿ ಹೋದರು. ನಂತರ ಅವರು ಓಡೋದಕ್ಕೆ ಪ್ರಯತ್ನ ಮಾಡಿದ್ರು. ಓಡಬೇಕಾದ್ರೂ ಸಹ ನಮ್ಮ ಮೇಲೆ ಫೈರ್ ಮಾಡ್ಕೊತ ಓಡೋಕ್ಕೆ ಶುರು ಮಾಡಿದ್ರು.
ಸೊ ಕನಿಷ್ಠ ಒಂದು 6-7 ಜನ ನಾವು ಅಲ್ಲೇ ಆನ್ ದಿ ಸ್ಪಾಟಲ್ಲಿ ಅವ್ರಿಗೆ ಇದು ಮಾಡಿದ್ವು. ನಂತರ ಒಬ್ಬರೋ ಇಬ್ಬರೋ ಇರ್ಬೋದು, ಅವರು ಹಿಂದ್ಗಡೆ ಓಡಿಬಿಟ್ರು. ಅಲ್ಲಿ ಫಾರೆಸ್ಟ್ ಡೀಪ್ ಜಂಗಲ್ ಇತ್ತು. ಮತ್ತು ಸೈನಿಕ ಏನು ಅವ್ರು ಏನಂದರೆ ನಾನು ರಾಕೆಟ್ ಲಾಂಚರಿಂದ ಫೈರ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇವರೇ ಕಮಾಂಡರು, ಯಾಕಂದರೆ ಇವರು ಮಾಡ್ಬೋದು ಆ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ರು. ಸೊ ಟಾರ್ಗೆಟ್ ಮಾಡಬೇಕಾದ್ರೆ ನಮ್ಮ ಸೈನಿಕರು ನನ್ನ ಜೊತೆಲಿದ್ದವರು ಕೆಲವರು ಬಂದು ನನ್ನ ಮುಂದೆ ನಿಂತ್ಕೊಂಡ್ರು, ಯಾಕಂದರೆ ನನ್ನ ಪ್ರಾಣ ಉಳಿಸೋದಕ್ಕೆ. ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಪ್ರಾಣ ಉಳಿಸಿದ್ರು. 4 ಬುಲೆಟ್ ಅವ್ರು ತಗೊಂಡ್ರು. ಒಬ್ಬ ಸೈನಿಕ, ಆ ಸೈನಿಕ 4 ಬುಲೆಟ್ ತಗೊಂಡು ನನ್ನ ಮೇಲೆ ಬರ್ತಾ ಇತ್ತು ಅದು. ಸೊ ನನ್ನ ಪ್ರಾಣ ಉಳಿಸಿದ್ರು. ನಾನು ಆಮೇಲೆ ಅವನ್ನ ಯಾಕಂದರೆ ಅವತ್ತು ಹಿಮಪಾತ ಆಗ್ತಾಯಿತ್ತು. ಸೊ ಹೆಲಿಕಾಪ್ಟರ್ಗೆ ನಾವು ಪರ್ಮಿಷನ್ ಕೇಳಿದ್ವು, ಹೆಲಿಕಾಪ್ಟರ್ ಬರೋದಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಹಿಮಪಾತ ಆಗ್ತಾ ಇದ್ದ ಕಾರಣ. ಸೊ ಆಮೇಲೆ ನಾವು 15 ಕಿಲೋಮೀಟ್ರ್ ಮತ್ತು ಬೇಸ್ ಕ್ಯಾಂಪ್ ಹೋದು. ನಮ್ಮ ಬೇಸ್ ಕ್ಯಾಂಪ್ ಹೆಗಲ ಮೇಲೆ ಹಾಕ್ಕೊಂಡು, ಯುವಕ ಅವನು ಸುಮಾರು 19 ವರ್ಷದ ಯುವಕ, 1 ವರ್ಷ ಆಗಿತ್ತು ಅಷ್ಟೇ ಸರ್ವಿಸ್ ಅವನಿಗೆ. ಸೊ ಮತ್ತೆ ಅಲ್ಲಿ ಬೇಸ್ ಕ್ಯಾಂಪ್ ಕರ್ಕೊಂಡೋಗಿ ಅಲ್ಲಿಂದ ಶ್ರೀನಗರಕ್ಕೆ ಕಳಿಸಿ ಮಿಲಿಟ್ರಿ ಹಾಸ್ಪಿಟಲ್ಗೆ, ಅಲ್ಲಿ 1 ವರ್ಷ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದು ಮತ್ತು ಜೀವಂತ ಆದ. ನಾನು ಹೇಳಿದೆ, ನೋಡು ಮಗನೇ, ನೀನು ನನ್ನ ಪ್ರಾಣ ಉಳಿಸಿದ್ಯಾ, ಯಾವುದೇ ಕಾರಣಕ್ಕೂ ನಿನ್ನ ಪ್ರಾಣ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಛಲ ತೊಟ್ಟು ಅವನು ಹೇಗಾದರೂ ತೊಗೊಂಡೋಗಿ, ನಾನು 5 ಕಿಲೋಮೀಟ್ರ್ ಅವನು ಹೆಗಲ ಮೇಲೆ ಹಾಕ್ಕೊಂಡು ಓಡಿದ್ದೀನಿ. ನಾನು ಅವಾಗ ಸ್ವಲ್ಪ ಯುವಕನಾಗಿದೆ, ಕ್ಯಾಪ್ಟನ್ ಆಗಿದೆ. ಸೊ ನನಗೊಂದು ಉಳಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೆ. ಸೊ ಆ ರೀತಿಯಾದ ಒಂದು ಘಟನೆ ಯಾವಾಗಲೂ ಜೀವನದಲ್ಲಿ ಯಾವಾಗಲೂ ನಡೆಯೋಕ್ಕಾಗಲ್ಲ. ಯಾಕಂದರೆ ನಾನು ಸುಮಾರು ಘಟನೆಗಳಾಗಿದ್ದಾವೆ, ಫೈಟ್ ಮಾಡಿದ್ದೀನಿ. ಅಂದರೆ ದೇವರ ಒಂದು ಆಶೀರ್ವಾದದಿಂದ ನಾನು ಉಳ್ಕೊಂಡು ಈ ದಿನ ಇಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಮುಂದೆ ನಾನು ಮಾತಾಡ್ತೀನಿ. ಅಲ್ಲ, ಇದು ದೇಶದ ಒಬ್ಬ ಸೈನಿಕರ ಕಮಿಟ್ಮೆಂಟ್, ದೇಶ ಪ್ರೇಮದ ವಿಚಾರ ಆಗಿರ್ಬೋದು, ಜೊತೆಗೆ ಜೀವದ ವಿಚಾರದಲ್ಲಿ ಆಗಿರ್ಬೋದು, ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀರಿ ಸರ್ ಇದು ಕಮಿಟ್ಮೆಂಟ್. ಮತ್ತೆ ಒಬ್ಬ ಕಮಾಂಡರ್ ಆದಮೇಲೆ ನಿಮ್ಮೊಂದಿಗೆ ಸುಮಾರು 100 ಜನ 200 ಜನ ಸೈನಿಕರು ಇದ್ದಾರೆ ಅಂದರೆ ಅವ್ರನ್ನ ಅದೇ ರೀತಿಯಾಗಿ ನೋಡ್ಕೋಬೇಕು. ಅವ್ರಿಗೆ ನೋಡಿ, ಯಾವುದೇ ಕಾರಣಕ್ಕೂ ಅವ್ರ ಪ್ರಾಣ ಆಪತ್ತಿಗೆ ನಾವು ಜವಾಬ್ದಾರರಾಗಬಾರ್ದು. ಅದೇ ಒಂದು ನನ್ನ ಮೇಯ್ನು ಉದ್ದೇಶ. ಪ್ರತಿಯೊಂದು ಆಪ್ರೇಷನ್ಸಲ್ಲಾಗಲಿ, ಯಾವುದೇ ಒಂದು ಮಿಲಿಟೆಂಟ್ ಆ್ಯಕ್ಟಿವಿಟಿಗೆ ಹೋಗ್ಬೇಕಾದ್ರೆ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ಕಮಾಂಡ್ರ್ ಅಂದರೆ ಒಬ್ಬರಿಗೆ ಏನೋ ಒಂದು ಮನಸ್ಸಲ್ಲಿ ಅವ್ರಿಗೆ ಒಂದು ಯೋಚನೆ ಮಾಡುವಂಥ ಶಕ್ತಿ ಇದೆ. ಅವರು ಹೈಲಿ ಎಜುಕೇಟೆಡ್ ಪರ್ಸನ್ ಈಸ್ ಎ ಕಮಾಂಡರ್. ಆವಾಗ ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಒಬ್ಬ ಸೈನಿಕರಿಗೆ ಏನಾದರೂ ಒಂದು ಚಿಕ್ಕ ಒಂದು ಗಾಯ ಆದ್ರೂ ಸಹ ಅದಕ್ಕೆ ಕಾರಣ ಯಾರು ಅಂದರೆ ಅಲ್ಲಿಯ ಕಮಾಂಡರ್. ಆ ಕಮಾಂಡ್ರು ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿಕೊಂಡು ಸುರಕ್ಷಿತವಾಗಿ ಆ ಒಂದು ಆಪರೇಷನ್ ಮಾಡಿದ್ರೆ ಆ ಗುರಿ ಒಂದು ಸಾಧನೆ ಮಾಡ್ದಂಗೆ. ಸರ್, ಈಗ ಕಮ್ ಟು ಬ್ಯಾಕ್, ಈಗ ಆಯಿತು, ನೀವು ಹೇಳಿದ್ರಿ ನಿಮ್ಮ ಸರ್ವಿಸಲ್ಲಿ ಯಾವೆಲ್ಲ ಘಟನೆಗಳಾದವು ಅಂತ. ಈಗ ಸದ್ಯದ ಸಿಚುವೇಶನ್ ನೋಡಿದಾಗ ಸರ್, ಈಗ ನಮಗೆ ಬ್ರಿಟಿಷರು ತಮ್ಮ ದಾಸ್ಯದಿಂದ ಮುಕ್ತಿ ಕೊಟ್ಟರು, ಸ್ವಾತಂತ್ರ್ಯವನ್ನು ನೀಡಿದರು. ಅದಾದ ನಂತರ ನಮ್ಮಲ್ಲಿ ಒಂದು ವ್ಯವಸ್ಥೆ ರೆಡಿ ಆಯಿತು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ. ಸೊ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂದರೆ ನಮ್ಮ ಭಾರತೀಯರಿಗೆ ಬ್ರಿಟಿಷರು ಸ್ವಾತಂತ್ರ್ಯದಿಂದ ಮುಕ್ತಿ ಕೊಟ್ಟರು, ಬಟ್ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಜನರಿಗೆ ಮುಕ್ತಿ ಇದೆಯಾ? ಜನರಿಗೆ ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ಸುತ್ತಾ ಸರ್ ನಮಗೆ? ಖಂಡಿತ. ನೋಡಿ, ಪ್ರತಿಯೊಬ್ಬರಿಗೂ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಜಕಾರಣಿಗಳಿಂದ. ಹೌದು. ನೋಡಿ, ಈಗ ಪ್ರತಿಯೊಂದು ವಿಷಯದಲ್ಲಿ ನೀವು ಒಮ್ಮೆ ಯೋಚನೆ ಮಾಡಿದಾಗ ರಾಜಕಾರಣಿಗಳೇ ಅಲ್ಲ, ಒಬ್ಬ ಬ್ಯೂರೋಕ್ರಾಟೇ ಆಗಲಿ ಅಥವಾ ಯಾರಾದರೂ ಹೈ ಲೆವೆಲ್ ಆಫೀಸರ್ಸೇ ಆಗಲಿ ಅಥವಾ ಯಾವುದೇ ಗೌರ್ಮೆಂಟ್ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿನೇ ಆಗಲಿ, ಅವ್ರಿಗಿರುವಂಥ ಒಂದು ಏನಂತಾರೆ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ. ಮಿಸ್ಯೂಸ್ ಅಂದರೆ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಅವ್ರಿಗೆ ಏನು ಕೆಲಸ ಮಾಡಬೇಕು, ಸೀಮಿತ ಏನು ಇದೆ ಆ ಕೆಲಸ ಮಾಡ್ತಾ ಇಲ್ಲ. ಬೇರೆ ಇಲ್ಲ ಪಲ್ಲದ ಕೆಲಸಗಳು ಮಾಡಿಕೊಂಡು ಜನರಿಗೆ ಎಲ್ಲ ಕಿರುಕುಳ ಕೊಟ್ಕೊಂಡು ಸಾರ್ವಜನಿಕರಿಗೆ ಅದೆಲ್ಲ ಆಗ್ತಾ ಇದೆ. ಯಾಕಂದರೆ ಅದನ್ನೆಲ್ಲ ಯೋಚನೆ ಮಾಡಿದಾಗ ಕೆಲವೊಮ್ಮೆ ನಮ್ಗೆ ಅನಿಸುತ್ತೆ, ನಮಗೆ ಸ್ವತಂತ್ರ ಬಂದಿದೆಯಾ ಇದುವರೆಗೂ, ಬ್ರಿಟಿಷರಿಂದ ನಾವು ಮುಕ್ತಿ ಆಗಿದ್ದೀವ ಅನ್ನೋ ಕೆಲವೊಂದು ಸಂಶಯ ಬರುತ್ತೆ ನಮಗೆ. ಕಾರಣ ಯಾಕಂದರೆ ಈಗಿನ ಇರ್ತಕ್ಕಂಥ ರಾಜಕಾರಣಿಗಳೇ ಅಥವಾ ಬ್ಯೂರೋಕ್ರಾಟ್ಸೇ ಆಗಲಿ ಅಥವಾ ಸರ್ಕಾರಿ ಹುದ್ದೆಯಲ್ಲುವಂಥ ಅಂದರೆ ಅಧಿಕಾರಿಗಳೇ ಆಗಲಿ, ಅವರಿಂದ ಎಷ್ಟೊಂದು ನಮಗೆ ಸಾರ್ವಜನಿಕರಿಗೆ ಎಷ್ಟೊಂದು, ಯಾಕಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದರೆ
ಖಂಡಿತ ವ್ಯವಸ್ಥೆ ಸರಿಯಾಗುತ್ತೆ ಮತ್ತು ಜನರಿಗೆ ಅನಿಸುತ್ತೆ ಓಕೆ ನಾನು ಸಹ ಈಗ ಸ್ವಾತಂತ್ರ್ಯ ಆಗಿದೆ ನಮ್ಮ ದೇಶದಲ್ಲಿ, ನನಗೆಲ್ಲ ರೀತಿಯಾದ ಒಂದು ವ್ಯವಸ್ಥೆ ಇದೆ ಅಂತ ಒಂದು ಮನಸ್ಸಲ್ಲಿ ಅವ್ರಿಗೆ ಭಾವನೆ ಬರುತ್ತೆ. ಬಟ್ ಅದು ಬರ್ತಾ ಇಲ್ಲ, ಕಾರಣ ಇದೆ ಹೇಳ್ಬೇಕಂದ್ರೆ. ಅಲ್ಲ, ಇದು ಹಿಂಗೆ ಎಷ್ಟು ದಿನಗಳಂತ ಸರ್? ಈಗ 1947ರಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಾನೆ ಹೇಳ್ತಾ ಇದೀವಿ. ಈಗ 80 ಅನ್ಸುತ್ತೆ, 80ನೇ ವರ್ಷ. ಹೌದು, 80ನೇ ವರ್ಷ. ಇದುವರೆಗೂ ನಾವು ಇನ್ನೂ ಈ ರೀತಿಯಾಗಿ ಒಂದು ಅಸಮಾಧಾನದ ಬೇಗುದಿಯಲ್ಲಿ ಕುದಿಬೇಕಾದ್ರೆ ಹೆಂಗೆ ಸರ್? ಯಾಕಂದರೆ ಏನಾದರೂ ನೋಡಿ, ಈಗ ಕಾರಣ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ಏನಾದರೂ ಒಂದು ಬದಲಾವಣೆ ಆಗಬೇಕು ದೇಶದಲ್ಲಿ. ಯಾಕಂದರೆ ಕೆಲವೊಂದು ರಾಷ್ಟ್ರಗಳೇ ಏನಾಗುತ್ತೆ, ಕಂಪಲ್ಸರಿ ಆರ್ಮಿ ಸರ್ವಿಸ್, ನೀನು 5 ವರ್ಷ ಸರ್ವಿಸ್ ಮಾಡು, ಇಲ್ಲಾಂದರೆ 3 ವರ್ಷ, ಖಂಡಿತ 3 ವರ್ಷ ಸರ್ವಿಸ್ ಮಾಡಿದ್ರೆ ನಿನಗೆ ಸರ್ಕಾರಿ ಹುದ್ದೆ, ಇಲ್ಲಾಂದರೆ ನೀನು IAS ಅಪಿಯರ್ ಮಾಡ್ಬೋದು ಅಥವಾ ರಾಜಕಾರಣಿ ಆಗ್ಬೋದು ನೀನು ಅಂತೇಳ್ಬಿಟ್ಟು ಒಂದು ಕಾನೂನು ತರಬೇಕೀಗ. ನಾನು ಸುಮಾರು ಒಂದು 20 ವರ್ಷಗಳಿಂದ ಇದೇ ಹೇಳ್ತಾ ಇದ್ದೀನಿ. ಸುಮಾರು ಸಲ ನನ್ನ ಭಾರತ ರಕ್ಷಕ್ ಫೌಂಡೇಶನ್ನ ಮುಖಾಂತರ ಈ ಒಂದು ರಿಕ್ವೆಸ್ಟ್ನ ಕೇಳ್ತಾ ಇದ್ದೀನಿ. ಇದೊಂದು ಮಾಡಿ ದೇಶದಲ್ಲಿ, ಆಮೇಲೆ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ನಮ್ಮಲ್ಲಿ. ಈ ಕರಪ್ಷನ್ನೇ ಆಗಲಿ, ಖಂಡಿತ ಬದಲಾವಣೆ ಆಗುತ್ತೆ. ಈಗ 2 ವರ್ಷ ಸೇನೆಯಲ್ಲಿ ಸೇವೆ ಮಾಡಿ ಬಂದರೆ ಸಾಕು, ಅವ್ರಿಗೆಲ್ಲ ರೀತಿಯಾದ ಒಂದು ಅನುಭವಗಳು ಬರುತ್ತೆ. ಕಷ್ಟ ಮತ್ತು ಅವರಿಗೆ ರೆಸ್ಪೆಕ್ಟ್ ಅಂದರೆ ಗೌರವ ಕೊಡ್ಬೋದು ಹೆಂಗೆ, ಮತ್ತು ಸೀನಿಯರ್ಸ್ ಅಂದರೆ ನಮಗಿಂತಲೂ ಸೀನಿಯರ್ಗೆ ಯಾವ ರೀತಿ ನಾವು ಅವ್ರಿಗೆ ಗೌರವ ಕೊಡಬೇಕು, ಕೆಲವೊಂದು ವಿಷಯಗಳೆಲ್ಲ ಅವ್ರು ಖಂಡಿತ ಕಲಿತಾರೆ. ಆ ಒಂದು ಖಂಡಿತವಾಗಿ ಅದು ಮಾಡಿದ್ರೆ ಅದು ದೇಶಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾದರೆ ಇನ್ನೂ ಪೂರ್ತಿಯಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ತೀರಿ ನೀವು? ಹೌದು, ಇದುವರೆಗೂ ನನಗನ್ಸುತ್ತೆ. ಯಾಕಂದರೆ ನಾನು ಸೇನೆಯಿಂದ ಬಂದ ನಂತರ ನೋಡ್ತಾ ಇದ್ದೀನಿ ಸುಮಾರು 10 ವರ್ಷಗಳಿಂದ, ಯಾವುದೇ ಒಂದು ಸಿಸ್ಟಮ್ ಇದೆಯಲ್ಲ, ಸಿಸ್ಟಮ್ ಸರಿ ಇಲ್ಲ. ಅವರು ಸರಿಯಾಗಿ ಅವ್ರ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಕೆಲಸಗಳು ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋದರೆ, ಏನೇ ಕರಪ್ಷನ್ನೇ ಇಲ್ಲದೆ ಅಥವಾ ಯಾರಿಗೂ ಮೋಸ ಮಾಡದೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಬೆಳೀತಾರೆ ಚೆನ್ನಾಗಿ. ಅವ್ರಿಗೆ ಆವಾಗ ಎಲ್ರಿಗೂ ಒಂದು ಮನಸ್ಸಲ್ಲಿ ಬರುತ್ತೆ, ನಾವು ಸ್ವಾತಂತ್ರ್ಯ ನಮ್ಗೆ ಬಂದಿದೆ, ನಮ್ಮ ಭಾರತಕ್ಕೆ ನಾವು ಈಗ ಬ್ರಿಟಿಷರಿಂದ ಸ್ವಾತಂತ್ರ್ಯ ನಾವು ಪಡೆದಿದ್ದೀವಿ ಅನ್ನೋ ಒಂದು ಇದು ಅವ್ರಿಗೆ ಬರುತ್ತೆ ಮನಸ್ಸಲ್ಲಿ. ಅಂದರೆ ನೀವು ಹೇಳ್ತಾ ಇದ್ದೀರಿ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನೋ ಪ್ರಶ್ನೆ ಇನ್ನೂ ನಿಮ್ಮಲ್ಲಿದೆ? ಖಂಡಿತ. ಯಾಕಂದರೆ ಒಬ್ಬ ವ್ಯಕ್ತಿ ಸುದೀರ್ಘವಾಗಿ ಇದನ್ನು ಯೋಚನೆ ಮಾಡಿದ್ರೆ ಅವ್ರಿಗೆ ಪ್ರತಿಯೊಂದರ ಬಗ್ಗೆ ಖಂಡಿತ ಗೊತ್ತಾಗುತ್ತೆ. ಯಾವ ರೀತಿ ಆಗ್ತಾ ಇದೆ ಈಗ ದೇಶದಲ್ಲಿ, ಎಷ್ಟು ಅನಾಹುತಗಳಾಗ್ತಾ ಇದ್ದಾವೆ, ಎಷ್ಟೊಂದು ಏನಂತಾರೆ ಈ ಕರಪ್ಷನ್ ಇದೆಯಲ್ಲ ಅದು ಯಾವ ಮಟ್ಟದಲ್ಲಿದೆ, ಅದನ್ನೆಲ್ಲ ನೋಡ್ತಾ ಹೋದರೆ, ಯಾಕಂದರೆ ಅವ್ರಿಗೆ ನಾವೇ ಅವ್ರನ್ನ ಚುನಾವಣೆ ಮಾಡೋದು, ನಾವೇ ಅವ್ರನ್ನ ಸೆಲೆಕ್ಷನ್ ಮಾಡಿ ಮತ್ತೆ ನಾವೇ ಅವರಿಂದ ಕಷ್ಟ ಅನುಭವಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಬೇಜಾರು ಅನ್ಸುತ್ತಲ್ಲ ಸರ್? ಖಂಡಿತ ಬೇಜಾರು ಅನಿಸುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಜಾರು ಅನಿಸುತ್ತೆ. ಸೊ ಈ ಕಾರಣದಿಂದ ಕೆಲವರೆಲ್ಲ ಅವರು ತಮ್ಮ ಮನಸ್ಸಿಗೆ ಬೇಸರ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಏನೇನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಇನ್ನೂ ಸ್ವಾತಂತ್ರ್ಯ ಪೂರ್ತಿಯಾಗಿ ಸಿಕ್ಕಿಲ್ಲ, ಭಾರತೀಯರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನಿಸ್ತದೆ ನಿಮಗೆ? ಯಾವಾಗ ಸಿಗ್ಬೋದು ಅನ್ಸುತ್ತೆ ಸರ್? ಈ ವ್ಯವಸ್ಥೆ ಬದಲಾದ ನಂತರ ಅಂತ ಅದನ್ನೂ ಹೇಳ್ತೀರಿ. ಹೌದು, ಬಟ್ ಇದು ನಿರೀಕ್ಷೆ ಮಾಡಬಹುದಾ? ನಿರೀಕ್ಷೆ ಮಾಡ್ಬೋದು ಅಂದರೆ ನೋಡಿ, ಈಗ ಬೇರೆ ದೇಶಗಳಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ದೇಶಗಳಲ್ಲಿ ಹೋದರೆ ನೀವು ಕರಪ್ಷನ್ ಅನ್ನೋದೇ ಇರೋದಿಲ್ಲ, ಮತ್ತು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಕೆಲವ್ರಿಗೆ ಕಷ್ಟಗಳು ಕೊಟ್ಕೊಂಡು, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ನೋಡಿ ಯಾವುದೇ ರೀತಿಯಾದ ಕರಪ್ಷನ್ ಅಥವಾ ದುರ್ಬಳಕೆ ಮಾಡಿಕೊಳ್ಳದೆ ಮಾಡಿದ್ರೆ ಸಹ ಆಗ ಮಾತ್ರ ಇದು ಸಕ್ಸಸ್ ಆಗೋದಕ್ಕೆ ಕಾರಣ. ನೀವು ಹೇಳಿದ್ರಿ ಸರ್, ದೇಶ ಪ್ರೇಮದ ವಿಚಾರದಲ್ಲೇ ಈ ಸರ್ಕಾರದಲ್ಲಿರೋರ್ಲಿ ಆಗಲಿ, ಅಂದರೆ ಈ ಸರ್ಕಾರದಲ್ಲಿ ಇರೋರಿಗಾಗಲಿ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಾಗಿರುವವ್ರಿಗಾಗಲಿ, ಇವರಿಗೆ ದೇಶ ಪ್ರೇಮ ಅನ್ನೋದೇ ಇರಲ್ವಾ ಅಥವಾ ಇರುತ್ತಾ, ಅಥವಾ ಯಾವ ರೀತಿಯಾಗಿ ಅದನ್ನು ತೋರಿಸ್ತಾರೆ ಸರ್ ಅವರು? ದೇಶ ಪ್ರೇಮ ಅಂತಿದ್ರೆ ಆ ಕೆಲಸ ಯಾವಾಗಲೂ ಮಾಡೋದಿಲ್ಲ. ದೇಶಕ್ಕೆ ಒಂದು ಪ್ರೇಮ ಇದ್ದವ್ರು ಮಾತ್ರ ಈ ಕೆಲಸನ ಮಾಡೋದಿಲ್ಲ. ಈ ಕೆಲಸ ಯಾರು ಮಾಡ್ತಾರೆ? ದೇಶ ಪ್ರೇಮ ಇಲ್ಲದೆ ಇರೋರು. ದೇಶ ಪ್ರೇಮ ಇಲ್ಲದೆ ಇರೋರು ಖಂಡಿತ ಈ ಕೆಲಸಗಳೆಲ್ಲ ಮಾಡ್ತಾರೆ. ಯಾಕಂದರೆ ಅದಕ್ಕೆ ದೇಶ ಪ್ರೇಮಕ್ಕೆ ನಾನು ಯಾಕೆ ಹೋಲಿಸ್ತಾ ಇದ್ದೀನಿ, ಕಾರಣ ಏನಂದರೆ ಅವರ ಒಂದು ಮನೋಭಾವ ಇರುತ್ತಲ್ಲ, ಅವ್ರ ಮನಸ್ಥಿತಿ ಇರುತ್ತಲ್ಲ, ಅದನ್ನು ನಾನು ಕಂಪೇರ್ ಮಾಡ್ತಾ ಇದ್ದೀನಿ.
ಈಗ ಒಬ್ಬ ಒಳ್ಳೆಯ ಒಂದು ರಾಜಕೀಯ ವ್ಯಕ್ತಿನೇ ಆಗಲಿ ಅಥವಾ ಒಬ್ಬ ಒಳ್ಳೆ ಬ್ಯೂರೋಕ್ರಾಟ್ ಆಗಲಿ, ದೊಡ್ಡ ಪೋಸ್ಟ್ನಲ್ಲಿರುವಂಥ ಒಬ್ಬ ಅಧಿಕಾರಿನೇ ಆಗಲಿ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಸೊ ಅದೆಲ್ಲ ದೇಶ ಪ್ರೇಮ ಅನ್ನೋ ಬಗ್ಗೆ ಯೋಚನೆ ಮಾಡಿದ್ರೆ ಅವನು ಈ ಕೆಲಸ ಎಲ್ಲ ಮಾಡೋದಿಲ್ಲ. ಏನು ವಿರೋಧವಾಗಿ ಏನಿರುತ್ತೆ ದೇಶ ಪ್ರೇಮಕ್ಕೆ ಆ ಕೆಲಸ ಅವನು ಖಂಡಿತ ಮಾಡೋದಿಲ್ಲ. ಯಾವಾಗ ಅವನು ಮಾಡೋದಿಲ್ಲೋ ಅವಾಗ ಈ ಪ್ರತಿಯೊಂದು ಡಿಪಾರ್ಟ್ಮೆಂಟು ಬದಲಾವಣೆ ಆಗುತ್ತೆ. ಅದರಿಂದ ಸಾಮಾನ್ಯ ಜನರಿಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಆವಾಗ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ. ಸೊ ಅದೇ ನನ್ನ ಒಂದು ಹೇಳುವಂಥ ಒಂದು ಮನಸ್ಸು. ಸ್ವಾತಂತ್ರ್ಯ ಬಂತು, ವ್ಯವಸ್ಥೆ ರೆಡಿ ಆಯಿತು, ಜೊತೆಗೆ 80 ವರ್ಷಗಳು ಸಹ ಬಂತು. ಆದರೆ ಈ ದೇಶ ಪ್ರೇಮ ಆಗಿರ್ಬೋದು, ಈ ಸ್ವಾತಂತ್ರ್ಯದ ವಿಚಾರ ಆಗಿರಬಹುದು, ಪರಿಪೂರ್ಣವಾಗಿ ಯಾವಾಗ ಸರ್ ಅದಕ್ಕೊಂದು ಅರ್ಥ ಬರುತ್ತೆ ಅನಿಸುತ್ತೆ? ಪರಿಪೂರ್ಣವಾಗಿ ಅದು ಬದಲಾವಣೆ ಆಗೋದಕ್ಕೆ ಕಾರಣ, ಯಾಕಂದರೆ ನಾನು ಹೇಳಿದ ಪ್ರಕಾರ ಈ ಸ್ಥಿತಿಗಳೆಲ್ಲ ಪರಿವರ್ತನೆ ಆಗಬೇಕು. ಮೊದಲನೇದಾಗಿ. ಎರಡನೇದಾಗಿ ಅದನ್ನು ಅನ್ವಯಿಸಬೇಕು, ಜಾರಿಗೆ ತರಬೇಕು. ಜಾರಿಗೆ ತಂದ ನಂತರ ಅದನ್ನು ಸೂಪರ್ವಿಷನ್ ಮಾಡಬೇಕು. ಓಕೆ, ಇದೆಲ್ಲ ನಾವು ಏನು ಜಾರಿಗೆ ತಂದಿದ್ದೀವಿ ಅದೆಲ್ಲ ಕಾಲಕ್ರಮೇಣ ಸರಿಯಾಗಿ ನಡೀತಾ ಇದೆಯಾ ಅಂತ ಅದನ್ನು ನೋಡಬೇಕು. ನೋಡಿಕೊಂಡು ನಂತರ ಕಾಲಕ್ರಮೇಣ ಹೋಗ್ತಾ 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 ಸ್ವಲ್ಪ ಬದಲಾವಣೆ ಆಗುತ್ತೆ. ಖಂಡಿತ ನಿರೀಕ್ಷೆ ಇಟ್ಕೋಬೋದು ಅನ್ಸುತ್ತೆ. ನಿರೀಕ್ಷೆ ಇಟ್ಕೋಬೋದು. ಇದೆಲ್ಲ ಮಾಡಿದ್ರೆ ಸರ್, ಈಗ ಜನಸಾಮಾನ್ಯರ ವಿಚಾರದಲ್ಲಿ ನಾವು ದೇಶ ಪ್ರೇಮ ಜೊತೆಗೆ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡಿದ್ವಿ. ಈ ರಾಜಕೀಯ ನಾಯಕರು ಇರ್ತಾರೆ, ಪರ್ಟಿಕ್ಯುಲರ್ ಆಗಿ ಇವರು ವ್ಯವಸ್ಥೆಯ ಒಂದು ಭಾಗ, ಅತ್ಯಂತ ಪ್ರಮುಖವಾದ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರ್ತಾರೆ. ಇಂಥವರು ದೇಶ ಪ್ರೇಮದ ವಿಚಾರದಲ್ಲಿ ಯಾವ ರೀತಿಯಾಗಿರ್ಬೋದು, ಯಾವ ರೀತಿಯಾಗಿ ಇರ್ಬೇಕು ಅನ್ಸುತ್ತೆ ಸರ್? ಯಾಕಂದರೆ ನೋಡಿ, ರಾಜಕೀಯ ವ್ಯಕ್ತಿಗಳೇ ಆಗಲಿ, ಯಾವುದೇ ರಾಜಕೀಯ ವ್ಯಕ್ತಿಗಳ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಅವ್ರದ್ದು ಬಹಳ ಒಂದು ಸ್ಥಿತಿ ಮತ್ತು ಅವರ ಒಂದು ಕೆಲಸ ಏನಿದೆಯಲ್ಲ ಬಹಳ ದೊಡ್ಡ ಕೆಲಸಗಳು. ಪ್ರತಿಯೊಂದು ಕೆಲಸಗಳು ಸಹ ರಾಜಕೀಯ ವ್ಯಕ್ತಿಗಳ ಮುಖಾಂತರನೇ ಆಗೋದು. ಸೊ ಅದಾಗಬೇಕಾದ್ರೆ ಅವರ ಮನಸ್ಥಿತಿ ಬದಲಾಗಬೇಕು. ಎರಡನೇದು, ಅವರು ಸೇವಾ ಮನೋಭಾವ ಇರಬೇಕು ಅವರಲ್ಲಿ. ಜನರಿಗೆ ಸೇವೆ ಮಾಡಬೇಕು ಅಂದರೆ, ಸೇವೆ ಮಾಡಬೇಕಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರೇ ಸೇವೆ ಮಾಡಬೇಕು ಜನರಿಗೆ. ಇಂದಿನ ರಾಜಕೀಯ ನಾಯಕರಲ್ಲಿ ಆ ರೀತಿಯ ಮನೋಭಾವ ಇದೆ ಅನ್ಸುತ್ತಾ ಸರ್ ನಿಮಗೆ? ಇಲ್ಲ, ಅದರಲ್ಲಿ ಕೇವಲ ಒಂದು 10% ಮ್ಯಾಕ್ಸಿಮಮ್ ಆ ರೀತಿ ಇದೆ. ನಾನು ಹೇಳ್ತಾ ಇಲ್ಲ ಆ ರೀತಿ ಜನರು ರಾಜಕೀಯ ವ್ಯಕ್ತಿಗಳಿಲ್ಲ ಅಂತ ನಾನು ಹೇಳ್ತಾ ಇರಲಿಲ್ಲ. ಕನಿಷ್ಠ ಒಂದು 10% ಆದರೂ ಇದ್ದಾರೆ. ಸೊ ಅವರು ಏನು ಮಾಡ್ತಾ ಇದ್ದಾರೆ, ಆ ಥರ ಪ್ರತಿಯೊಬ್ಬ 100% ರಾಜಕೀಯ ವ್ಯಕ್ತಿಗಳು ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಿದ್ರೆ ಅದು ಖಂಡಿತ ನಮ್ಮ ದೇಶದ ಪ್ರಗತಿ ಆಗುವಂಥ ಒಂದು ಸಾಧ್ಯತೆಗಳಿದೆ. ಅಂದರೆ ಅವರು ಸಹ ಅದನ್ನು ಪರಿವರ್ತನೆ ಮಾಡ್ಕೋಬೇಕು, ದೇಶ ಪ್ರೇಮದತ್ತ ಅವರು ಮನಸ್ಥಿತಿಯನ್ನು ಇಟ್ಕೋಬೇಕು ಅಂತ ಹೇಳ್ತೀರಿ ನೀವು? ಹೌದು, ಖಂಡಿತ. ಇದು ಸಾಮಾಜಿಕ ಜಾಲತಾಣದ ಯುಗ ಸರ್. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಒಬ್ಬೊಬ್ಬರು ದೇಶ ಪ್ರೇಮವನ್ನು ಬೇರೆ ಬೇರೆ ರೀತಿಯಾಗಿ ಒಂದು ಬಿಂಬಿಸೋಕೆ ಪ್ರಯತ್ನ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡೋ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ದೇಶ ಪ್ರೇಮವನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬಹುದು ಅನಿಸುತ್ತೆ ಸರ್? ಅದನ್ನು ನಿಜವಾದ ದೇಶ ಪ್ರೇಮ ಅನ್ಬಹುದಾ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಅಥವಾ ಅದನ್ನು ಹರಿಬಿಡೋದಾಗಿರ್ಬೋದು ದೇಶ ಪ್ರೇಮದ ಬಗ್ಗೆ? ಯಾಕಂದರೆ ಈಗ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ದೇಶಾಭಿಮಾನ, ದೇಶಾಭಿಪ್ರೇಮ ಅಂತ ಏನು ಕೆಲವರು ಡಂಗೂರ ಹೊಡಿತಾರಲ್ಲ, ಅದು ಕೆಲವರು ಇಂಟೆನ್ಷನ್ನು ಒಳ್ಳೇದಿರ್ಬೋದು, ಕೆಲವರು ಇಂಟೆನ್ಷನ್ನು ತಮ್ಮ ಸ್ವಂತ ಏನಾದರೂ ಇದಕ್ಕೆ ಅಂತ ಹೇಳ್ಬಿಟ್ಟು ಬಳಸ್ಕೊಳ್ತಾರೆ. ಕೆಲವರು ಏನಂದರೆ ಖಂಡಿತ ಅವ್ರಿಗೆ ದೇಶಾಭಿಮಾನ ಇರುತ್ತೆ. ಸೊ ಜನತೆಗೆ ನಾವು ಹೇಳಬೇಕು, ಜನತೆಯಲ್ಲಿ ಪರಿವರ್ತನೆ ಸಾಮಾನ್ಯ ಜನರಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಮಾಡ್ತಾರೆ. ಕೆಲವರು ಏನಂದರೆ ತಮ್ಮ ಒಂದು ಇದನ್ನು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಅಂತ ತಮ್ಮ ಪ್ರಚಾರಕ್ಕೋಸ್ಕರ ಅವ್ರು ಮಾಡ್ಕೋತಾರೆ. ಖಂಡಿತ ಅವ್ರು ಕೆಲವರು ಅದರಲ್ಲಿ ಜಾಸ್ತಿ ಜನರು ಅದೇ ತಮ್ಮ ಪ್ರಚಾರಕ್ಕಾಗಿ ಮಾಡ್ಕೋತಾರೆ. ಕೆಲವರು ಏನು ದೇಶಕ್ಕೆ ನಾನು 4 ಮಾತುಗಳಲ್ಲಿ ನಾನು ಒಂದ್ಸಲ ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ 4 ಮಾತು ಮಾತಾಡ್ತೀನಿ ಅಂತ ನನ್ನ ಉದ್ದೇಶ ಏನು ಅಂದರೆ
ಜನರ ಒಂದು ಮನಸ್ಸಲ್ಲಿ ಒಂದು ಪರಿವರ್ತನೆ ತರಬೇಕು. ಅದರಲ್ಲೂ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಡಿಫ್ರೆನ್ಸ್ ಬರಬೇಕು ಅವ್ರ ಮನಸ್ಸಲ್ಲಿ ಅಂತ ನಾವೊಂದು ಅದು ಬೇರೆ ಬೇರೆ ರೀತಿಯಾದ ಒಂದು ಇದು ಮಾಡ್ತಾರೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದು ಒಬ್ಬೊಬ್ರ ಮನಸ್ಥಿತಿ ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಅದು ಹೇಳೋಕ್ಕಾಗಲ್ಲ ಇವರು ತಮ್ಮ ಪ್ರಚಾರ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಥವಾ ದೇಶದ ಸಾರ್ವಜನಿಕರಿಗೆ ಏನಾದರೂ ಪರಿವರ್ತನೆ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದು ಅವರವರ ಭಾವಕ್ಕೆ ತಕ್ಕಂಗೆ ಅನಿಸುತ್ತೆ ಹೆಂಗೆ ಸರ್ ಅದು? ಹೌದು, ಯಾಕಂದರೆ ಅದರಲ್ಲಿ ಕೇವಲ ಕಡಿಮೆ ಪ್ರಮಾಣದಲ್ಲಿ ಜನರು ನಮ್ಮ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡಬೇಕು, ಪರಿವರ್ತನೆ ಮಾಡಬೇಕು, ದೇಶಾಭಿಮಾನ ಬೆಳೆಸಬೇಕು ಮುಂದೆ ಬರೋ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಈಗ ನಾವು ಭಾರತ್ ರಕ್ಷಕ್ ಫೌಂಡೇಶನ್ನ ಮುಖಾಂತರ ನಾವು ಕಾರ್ಗಿಲ್ ವಿಜಯ ದಿವಸಕ್ಕೆ ಹೋಗಿದ್ವು. ಕಾರ್ಗಿಲ್ಗೆ ಒಂದು ಕಾರ್ಗಿಲ್ ಕಲಶ ಮಾಡ್ಕೊಂಡಿದ್ವು. ಆ ಕಲಶ ಸುಮಾರು 28 ಕಲಶಗಳನ್ನ 27 ಕಲಶಗಳು 27ನೇ ವರ್ಷ ಕಳೆದ ವರ್ಷ. ಸೊ ಅದು ತೊಗೊಂಡು ಪ್ರತಿಯೊಂದು ಶಾಲೆ ಸಿದ್ಧಗಂಗಾ ಮಠದಲ್ಲಿ ಹೋಗಿದ್ವು. ಆಮೇಲೆ BMS ಕಾಲೇಜು ಮತ್ತು ತಿರುಪತಿ ಬಾಲಾಜಿ ದೇವಸ್ಥಾನ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇಲ್ಲೆಲ್ಲ ಕಡೆ ತೊಗೊಂಡು ಹೋಗ್ತಾಯಿದ್ವು. ಅದನ್ನು ಯೂನಿಫಾರ್ಮ್ ಹಾಕ್ಕೊಂಡು ಅದನ್ನು ತೊಗೊಂಡು ಹೋಗ್ತಾಯಿದ್ವು ನಮ್ಮೆಲ್ಲ ಮಾಜಿ ಸೈನಿಕರು. ಸೊ ಆವಾಗ ನಾವು ಹೇಳ್ತಾಯಿದ್ವು, ಜನರು ಬರ್ತಾಯಿದ್ವು, ಯಾರಿಗೆ ಎಷ್ಟು ದೇಶಾಭಿಮಾನ, ನೀವು ಹೇಳಿದ್ರಲ್ಲ ದೇಶಾಭಿಮಾನ ಇರೋರು ಖಂಡಿತ ಅಲ್ಲಿ ಬರ್ತಾಯಿದ್ರು. ಅದಕ್ಕೆ ಬಂದು ಸೆಲ್ಯೂಟ್ ಹೊಡೆದು ಪುಷ್ಪಗಳ ಹಾಕ್ತಾಯಿದ್ರು, ಅದಕ್ಕೆ ಪೆಟಲ್ಸ್ ಇದಾಗ್ತಾಯಿದ್ರು ಅದಕ್ಕೆ. ಸೊ ಅದರಲ್ಲಿ ಗೊತ್ತಾಗ್ತಾ ಇತ್ತು ನಮಗೆ ಎಷ್ಟು ಜನ ಈಗ, ಯಾಕಂದರೆ ಅದು ತಗೊಂಡು ಹೋಗ್ಬೇಕಾದ್ರೆ ಅದನ್ನು ನೋಡಿದ್ರೇ ಒಂದು ಜನರಿಗೆ ಮನಸ್ಸಲ್ಲಿ ಏನೋಪ್ಪ ಇದು ಏನೋ ಒಂದು ಅದರಲ್ಲಿ ಬಾವುಟಗಳು ಪ್ರತಿ ಆರ್ಮಿ, ಏರ್ಫೋರ್ಸ್, ನೇವಿದು ಮತ್ತು ರಾಷ್ಟ್ರಧ್ವಜ ಎಲ್ಲ ಅಳವಡಿಸಿದ್ವು ಅದರಲ್ಲಿ. ಸೊ ಅದನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಏನೋ ಇದು ಇದರಿಂದ ಏನು ಅಂತ ಕೇಳ್ತಾಯಿದ್ರು. ಉತ್ಸಾಹ ಕೆಲವು ಜನರು ನೋಡಿಬಿಟ್ಟು ಬಂದುಬಿಟ್ಟು, ಸರ್ ಇದೇನಿದು, ಇದು ಯಾಕೆ ತೊಗೊಂಡು ಹೋಗ್ತಾ ಇದ್ದೀರಾ, ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ, ಇದರ ಮಹತ್ವ ಏನು ಅಂತ ಕೇಳ್ತಾಯಿದ್ರು. ಯಾಕಂದರೆ ಕಾರ್ಗಿಲ್ ಯುದ್ಧದಲ್ಲಿ 529 ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ದೇಶಕ್ಕಾಗಿ. ಸೊ ಅವರ ನೆನಪಿಗಾಗಿ ಅದನ್ನು ಕಾರ್ಗಿಲ್ ವಿಜಯ್ ದಿವಸದ ದಿವಸ ಅಲ್ಲಿ ಕಾರ್ಗಿಲಲ್ಲಿ ಡ್ರಾಸಲ್ಲಿ ತೊಗೊಂಡೋಗಿ ಅಲ್ಲಿ ನಾವು ಸಮರ್ಪಣೆ ಮಾಡ್ತೀವಿ ಅವ್ರಿಗೆ. ಅದು ಪ್ರತಿಯೊಂದು 28 ವರ್ಷಗಳಿಂದ ನಾವು ಪ್ರತಿ ವರ್ಷ ತೊಗೊಂಡು ಹೋಗ್ತೀವಿ. ಅದು ಈಗಲೂ ಸಹ 28 ಕಲಶಗಳು ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಸರ್, ಈಗ ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯರು ಯಾವ ರೀತಿಯಾಗಿ ಅದನ್ನು ಬೇರೆ ಬೇರೆ ರೀತಿಯಾಗಿ ದೇಶ ಪ್ರೇಮದ ಒಂದು ಚೌಕಟ್ಟಿನಲ್ಲಿ ಸಂಭ್ರಮ ಆಚರಣೆ ಮಾಡೋಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬಹುದು, ಯಾವ ರೀತಿಯಾಗಿ ಮನಸ್ಥಿತಿಯಲ್ಲಿ ಸಿದ್ಧರಾಗಬಹುದು ಅನಿಸುತ್ತೆ? ನೋಡಿ, ಈಗ ರೀಸೆಂಟಾಗಿ ಹರ್ ಘರ್ ತಿರಂಗ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಅದರ ಬಗ್ಗೆ ನಾವು ತಿರಂಗ ಭಾರತದ ಒಂದು ಸಂಕೇತ, ಭಾರತದ ಒಬ್ಬ ರಾಷ್ಟ್ರಪ್ರೇಮ, ರಾಷ್ಟ್ರಗೀತೆ ಎಷ್ಟು ಮುಖ್ಯ, ಎಷ್ಟು ಗೌರವಯುತವಾಗಿ ನಾವು ನಡ್ಕೋಬೇಕು. ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಧ್ವಜ ಇದಕ್ಕೆ ಪ್ರತಿಯೊಬ್ಬ ರಾಷ್ಟ್ರದ ನಮ್ಮ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅದಕ್ಕೆ ಗೌರವ ಸಲ್ಲಿಸಬೇಕು. ಆಗಸ್ಟ್ 15 ಸರ್, ಈಗ ಒಂದು ಸ್ವಾತಂತ್ರ್ಯ ಹಬ್ಬ, ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಒಂದು ವಿಶೇಷ ದಿನ. ಅದರಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜೊತೆಗೆ ನಿವೃತ್ತ ಸೈನಿಕರಿಗಂತೂ ಸಾಕಷ್ಟು ಒಂದು ಸ್ಪೆಷಲ್ ಡೇ. ಸೊ ಈ ಆಗಸ್ಟ್ 15 ಈಗ ಪ್ರತಿ ವರ್ಷವೇ ಬರ್ತಾ ಇರುತ್ತೆ ಇದು. ಆದರೆ ಆಗಿನ ದಿನಗಳಲ್ಲಿ ಪಡೆದಂಥ ತ್ಯಾಗ ಬಲಿದಾನಗಳಲ್ಲಿ ಪಡೆದಂಥ ಈ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ನಾವು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಅಥವಾ ಅದ್ರ ಬಗ್ಗೆ ಒಂದು ಜಾಗೃತಿ ನೀಡೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೊಂಡೊಯ್ಯಬಹುದು ಅನಿಸುತ್ತೆ ಸರ್? ಕೊನೆಯದಾಗಿ ಆಗಸ್ಟ್ 15ರ ಸಂದೇಶದಲ್ಲಿ ನೀವು ಹೇಳಬೇಕಾದ್ರೆ. ಯಾಕಂದರೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಕೇವಲ ಸೈನಿಕರೇ ಆಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಹೋರಾಟಗಾರರೇ ಆಗಲಿ, ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತೀವಲ್ಲ ಅವರೇ ಆಗಲಿ, ಅಥವಾ ಭಾರತದ ಪ್ರತಿಯೊಬ್ಬ ಸೈನಿಕ ಸರ್ವಿಂಗ್ ಮತ್ತು ರಿಟೈರ್ಡ್ ಇಬ್ಬರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಅವ್ರದ್ದೇ ಅಲ್ಲ ಈ ಒಂದು ಏನಂತಾರೆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕಾರ್ಯ ಏನಿದೆಯಲ್ಲ ಅವರೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಅದು ಅನ್ವಯಿಸುತ್ತೆ. ಸೊ ನಮ್ಮ ದೇಶದ ಒಂದು ಸ್ವಾತಂತ್ರ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರಬೇಕು ನಮ್ಮ ದೇಶ ಮತ್ತು ನಮ್ಮ ಧ್ವಜ, ನಮ್ಮ ಭಾಷೆ
ಅನ್ನೋ ಒಂದು ಛಲ ಪ್ರತಿಯೊಬ್ಬರಲ್ಲೂ ಇದ್ದರೆ ಮಾತ್ರ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಮತ್ತು ಯುವಕರಲ್ಲಿ ನನ್ನೊಂದು ವಿನಂತಿ, ಪ್ರತಿಯೊಬ್ಬ ದೇಶಕ್ಕಾಗಿ ಯಾರು ಹೋರಾಟ ಮಾಡಿದ್ದಾರೆ, ದೇಶಕ್ಕಾಗಿ ಪ್ರಾಣವನ್ನು ಯಾರು ತ್ಯಾಗ ಮಾಡಿದ್ದಾರೆ, ಸೈನಿಕರೇ ಆಗಲಿ, ಫ್ರೀಡಮ್ ಫೈಟರೇ ಆಗಲಿ, ಅವರಿಗೆ ಗೌರವ ಸಲ್ಲಿಸಬೇಕು. ಆಮೇಲೆ ಸೈನಿಕರಿಗೆ ಪ್ರತಿಯೊಬ್ಬರು ಗೌರವ ಸಲ್ಲಿಸಬೇಕು. ಕಾರಣ ಯಾಕಂದರೆ ನಾವು ಇಲ್ಲಿ, ನನಗೆ ಈಗ ಗೊತ್ತಾಗ್ತಾ ಇದೆ, ನಾನಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಆರಾಮಾಗಿದ್ದೀನಿ ಅಂದರೆ ಕಾರಣ ಅಲ್ಲಿ ನಿಂತಿರುವಂಥ ಸೈನಿಕರು ಬಾರ್ಡ್ರಲ್ಲಿ. ನಾನು 10 ವರ್ಷಗಳ ಮುಂಚೆ ನಾನು ಸಹ ಬಾರ್ಡ್ರಲ್ಲಿದ್ದೆ. ಅಲ್ಲಿ ಕಷ್ಟ ನನಗೆ ಯಾವ ರೀತಿ ಆಗ್ತಾ ಇತ್ತು ಅಂತ ನನಗೆ ಈಗ ಅರ್ಥ ಆಗ್ತಾಯಿದೆ. ಇಲ್ಲಿನ ಜನರು ಯಾವ ರೀತಿಯಲ್ಲಿದ್ದಾರೆ, ಅಲ್ಲಿ ಕಷ್ಟದಲ್ಲಿ ಯಾವ ರೀತಿ ಇದ್ದಾರೆ ಅಂತ. ಸೊ ಪ್ರತಿಯೊಬ್ಬರ ಒಂದು ಏನಂತಾರೆ ರೆಸ್ಪಾನ್ಸಿಬಿಲಿಟಿ, ನಮ್ಮ ದೇಶ ಕಾಪಾಡಬೇಕು, ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂದರೆ ಪ್ರತಿಯೊಬ್ಬರ ಒಂದು ಹೊಣೆ, ಅದನ್ನು ಸಾಧನೆ ಮಾಡಬೇಕು ಪ್ರತಿಯೊಬ್ಬರು ಅನ್ನೋದು ನನ್ನ ಒಂದು ಕಡೆಯಾಗಿ ಸಾರ್ವಜನಿಕರಲ್ಲಿ ನನ್ನ ಮನವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ನಮಗೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿದ್ದಲ್ಲ, ತ್ಯಾಗ ಬಲಿದಾನಗಳ ಮೂಲಕ ಸಿಕ್ಕಿದ್ದು, ಹೋರಾಟದ ಮೂಲಕ ಸಿಕ್ಕಿದ್ದು. ಈ ಸ್ವಾತಂತ್ರ್ಯವನ್ನು ನಾವು ಅತ್ಯಂತ ಒಂದು ಪ್ರೀತಿಯಿಂದ ಈ ಸಂಭ್ರಮವನ್ನು, ಈ ಸ್ವಾತಂತ್ರ್ಯ ಹಬ್ಬವನ್ನು ಆಚರಿಸಬೇಕು. ಅಷ್ಟೇ ದೇಶ ಪ್ರೇಮವನ್ನು ಮೆರಿಬೇಕು. ಜೊತೆಗೆ ರಾಷ್ಟ್ರ ಧ್ವಜ ಹಾಗೂ ರಾಷ್ಟ್ರಗೀತೆಗೆ ನಾವು ತಪ್ಪದೇ ಗೌರವವನ್ನು ನೀಡಬೇಕು. ಅಂದಾಗ ಮಾತ್ರ ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದು ಸಹ ಒಂದು ಸಾರ್ಥಕ ಆಗುತ್ತೆ, ನಾವು ಭಾರತೀಯರಾಗಿ ಹುಟ್ಟಿರುವುದಕ್ಕೂ ಒಂದು ಹೆಮ್ಮೆ ಆಗುತ್ತೆ ಅನ್ನೋ ಮಾತುಗಳನ್ನು ರಘುರಾಮ್ ರೆಡ್ಡಿ ಅವರು ಹೇಳಿರುವಂಥದ್ದು. ಸೊ ನೋಡಿದ್ರಲ್ಲ, ಆಗಸ್ಟ್ 15 ಭಾರತೀಯರಿಗೂ ಒಂದು ವಿಶೇಷ ದಿನ, ಜೊತೆಗೆ ನಿಮ್ಮೆಲ್ಲರಿಗೂ ಸಹ ಒಂದು ವಿಶೇಷ ದಿನ. ಇವತ್ತಿನ ಈ ಆಗಸ್ಟ್ 15ರ ವಿಶೇಷ ದಿನವನ್ನು ಎಲ್ಲರೂ ಹೆಚ್ಚಿನ ಸಂಭ್ರಮದಿಂದ ಆಚರಿಸಿ. ಅಲ್ಲಿಯವರೆಗೆ ಜೈ ಜವಾನ್ ಜೈ ಕಿಸಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.